ವಿಶೇಷವಾಗಿರುವಂತಹ ಲಾ ಆಫ್ ಅಟ್ರಾಕ್ಷನ್ ನ ಫ್ರೀ ಮಾಸ್ಟರ್ ಕೋರ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾದಂತಹ ಗುರುಗಳಾದಂತಹ ಇವರು ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕದ ಮೊದಲ ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಸಪ್ತಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ. ಲೈಫ್ ಕೋಚ್ ಆಗಿದ್ದಾರೆ. ಈಗೇನು ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ತಗೊಳ್ತಿದ್ದಾರೆ, ಇದ್ರದ್ದು ಕೂಡ ಬೆಸ್ಟ್ ಕೋಚ್ ಆಗಿದ್ದಾರೆ. ಹಾಗೇನೆ ಇವರು ಲೈಫ್ ಕೋಚ್ ಆಗಿದ್ದಾರೆ. ಇಲ್ಲಿವರೆಗೂ 1.5 ಲಕ್ಷಕ್ಕೂ ಹೆಚ್ಚು ಜನರ ಜೀವನವನ್ನ ಪರಿವರ್ತನೆ ಮಾಡಿರುವಂತಹ ಬೆಸ್ಟ್ ಕರ್ನಾಟಕದ ಲೈಫ್ ಕೋಚ್ ಆಗಿದ್ದಾರೆ. ಹಾಗೆ ಮೆಂಟರ್ ಆಗಿದ್ದಾರೆ, ಗೈಡ್ ಆಗಿದ್ದಾರೆ. ಇವರ ಅಡಿಯಲ್ಲಿ 35ಕ್ಕೂ ಹೆಚ್ಚು ಜನ ಟ್ರೈನರ್ಸ್ ಈಗ ಮಾಸ್ಟರ್ ಮೈಂಡ್ ಟ್ರೈನರ್ ಅವಾರ್ಡ್ ತಗೊಂಡು ಹೊರಗಡೆ ಬಂದಿವ್ ಎಲ್ಲ. ಇವರು ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿನ ಸಂಸ್ಥಾಪನೆ ಮಾಡಿದ್ದಾರೆ. ಅದರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸ್ವರಚಿತ ಕಾವ್ಯ ಕವನ ಸಂಕಲನಗಳನ್ನ ಬರೆದಿದ್ದಾರೆ ಮತ್ತು 50ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ರಾಜ್ಯ ಸರ್ಕಾರೇತರ ಸರ್ಕಾರಿ ಸಂಸ್ಥೆಗಳಿಂದ ನೀಡುವಂತಹ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಸಮಾಜಮುಖಿ ಕಾರ್ಯಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಧ್ಯಾನ ಕಾರ್ಯಕ್ರಮಗಳನ್ನ, ಉಚಿತ ರೇಖಿ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಇಂಥ ವಿಶೇಷ ವ್ಯಕ್ತಿತ್ವವಾಗಿರುವಂತಹ ಶ್ರೀದೇವಿ ಅಮ್ಮ ನಮ್ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ನಮ್ಗೊಂದು ಹೆಮ್ಮೆ. ಇಡೀ ಕರ್ನಾಟಕನೇ ಅವರ ಶರಣಾರ್ಥಿ ಅನ್ನುವಂತ ಒಂದು ವಾಯ್ಸ್ ಕೇಳಲಿಕ್ಕೆ ಕಾತ್ರದಿಂದ ಕಾಯ್ತಾ ಇರುತ್ತೆ. ಎಷ್ಟ್ ಬೇಜಾರಾಗಿದ್ರು ನಮ್ ಲೈಫ್ ಅಲ್ಲಿ ಸಾಕಪ್ಪ ಜೀವನ ಅನ್ನೋರು ಕೂಡ ಎದ್ ಕುತ್ಕೊಳ್ಬೇಕು ಅಂತ ಒಂದು ಎನರ್ಜೆಟಿಕ್ ಆಗಿರುವಂತ, ಯಂಗ್ ಆಗಿರುವಂತ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಅತ್ಯಂತ ಸಾಧನೆಯನ್ನ ಮಾಡಿ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶಕರಾಗಿರುವಂತಹ ವಿಶೇಷ ವ್ಯಕ್ತಿಯಾಗಿರುವಂತಹ ಶ್ರೀದೇವಿ ಅಮ್ಮನ್ಗೆ ಇವತ್ತಿನ ಸೆಷನ್ ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ಪ್ರೀತಿಯಿಂದ ಅವ್ರಿಗೆ ವೆಲ್ಕಮ್ ಮಾಡ್ತೀನಿ. ನೀವೆಲ್ಲ ರೆಡಿ ಇದ್ದೀರಲ್ವಾ? ಓಕೆ, ಸೊ ನಾನೀಗ ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ವಾಗತ ಅಮ್ಮ, ಸುಸ್ವಾಗತ ನಿಮ್ಗೆ. ಹಾಗೆ ಎಲ್ರಿಗೂ ಒಂದು ಮುಖ್ಯ ಸೂಚನೆ, ವಿಡಿಯೋ ಕಂಪಲ್ಸರಿ ಆನ್ ಮಾಡ್ಬೇಕು. ಈಗ ಟ್ರಸ್ಟ್ ವತಿಯಿಂದ ನಿಮ್ಗೆ ಏನಾದ್ರೂ ಫ್ರೀ ಆಗಿ ಸಿಗ್ತಾ ಇದೆ ಅಂದ್ರೆ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ? ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಎಲ್ರು ವಿಡಿಯೋ ಆನ್ ಮಾಡ್ಬೇಕು ಅಂತ. ನೀವೆಲ್ಲಾದ್ರೂ ಇರ್ರಿ. ಧ್ಯಾನ ಕ್ಲಾಸ್ ಇದ್ದಾಗ ನಾವೇನ್ ಹೇಳ್ತೀವಿ ಅಂದ್ರೆ ಟ್ರಾವೆಲ್ ಮಾಡ್ತಾ ಇದ್ರೆ ಅಟೆಂಡ್ ಮಾಡ್ಬೇಡಿ ಅಂತ ಹೇಳ್ತೀವಿ, ಯಾಕೆಂದ್ರೆ ಗಮನ ಇರಲ್ಲ ಅಂತ. ಬಟ್ ಇಲ್ಲೇನು ಅಂತ ಹೇಳಿದ್ರೆ ನೀವೆಲ್ಲಾದ್ರೂ ಇರ್ರಿ, ನೀವು ವಿಡಿಯೋ ಆನ್ ಮಾಡಿ ಪ್ರಾಪರ್ ಒಂದು ನೀವು ಅಲರ್ಟ್ ಝೋನ್ ಅಲ್ಲಿ ಇದ್ದು ಈ ಕಾನ್ಸಂಟ್ರೇಷನ್ ಅಲ್ಲಿ ಸೆಷನ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ನೋಟ್ಬುಕ್ ಪೆನ್ ತಗೊಳ್ಳಿ. ಯಾಕೆಂದ್ರೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಸಿಗುತ್ತೆ. ಇದು ಬಹಳ ವಿಶೇಷವಾಗಿರುವಂತ ಒಂದು ಕ್ಲಾಸ್ ಆಗಿದೆ. ಸೊ ಇದ್ರದ ಒಂದು ಕ್ಲಾಸ್ ನ ಸಂಪೂರ್ಣ ಲಾಭವನ್ನ ಇವತ್ತು ಪಡ್ಕೊಳ್ಳಿ. 1 ಅವರ್ ಎಲ್ಲೂ ಡಿಸ್ಟ್ರಾಕ್ಟ್ ಆಗ್ಬೇಡಿ. ಕಾಲ್ ಬರ್ಲಿ, ನೆಂಟರು ಬರ್ಲಿ, ಯಾರಾದ್ರೂ ಬರ್ಲಿ, 1 ಅವರ್ ಫ್ಲೈಟ್ ಮೋಡಿಗೆ ಹಾಕಿದ್ರೆ ಆಫ್ ಆಗುತ್ತೆ. 1 ಅವರ್ ಡು ನಾಟ್ ಡಿಸ್ಟರ್ಬ್ ಮೋಡಿಗೆ ಹಾಕೊಂಡು ಮನೇಲಿ ಎಲ್ರಿಗೂ ಹೇಳ್ಬಿಡಿ, ಅವ್ರನ್ನೂ ಕೂರ್ಸ್ಕೊಂಡ್ಬಿಡಿ. ಸೊ ಈ ಕೋರ್ಸ್ ನ ಅಟೆಂಡ್ ಮಾಡಿ ಅಂತ ಹೇಳ್ತಾ ನಾನು ಹೆಚ್ಚು ಕಾಯಿಸೋದಿಲ್ಲ, ಶ್ರೀದೇವಿ ಅಮ್ಮನಿಗೆ ವೆಲ್ಕಮ್ ಮಾಡ್ತಿದ್ದೀನಿ. ಶ್ರೀದೇವಿ ಅಮ್ಮ, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಕ್ರೀನ್. ಸ್ವಾಗತ ನಿಮ್ಗೆ, ಸುಸ್ವಾಗತ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನಮ್ಮ ಅತ್ಯಂತ ಅದ್ಭುತವಾಗಿರುವಂತಹ ಸುಮಾರು 1 ವರ್ಷದ ಹಿಂದೆ ನಾವು ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಅನ್ನ ಮಾಡಿದೆವು. 1.5 ವರ್ಷ ಆಗಿರ್ಬಹುದು ಮೋಸ್ಟ್ಲಿ. ಅದರ ನಂತರ ಮತ್ತೆ ಈಗ ನಾವು ಆ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಪ್ರತಿಯೊಬ್ಬರಿಗೂ ಸಮೇತ ನಾನು ಒಂದು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕೆಲವೊಂದು ಕೋರ್ಸ್ಗಳಿವೆ ನೋಡ್ರಿ, ಆ ಕೋರ್ಸ್ಗಳಿಗೆ ಯೂನಿವರ್ಸ್ ನಮ್ಮನ್ನ ಆಯ್ಕೆ ಮಾಡಿರುತ್ತೆ, ಕೆಲವೊಂದನ್ನ ನಾವೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಸೊ ಯಾವ ಬಿಸ್ನೆಸ್ ಕೋರ್ಸ್ಗಳಿರ್ಬೋದು, ಮತ್ತೊಂದು ಇರುತ್ತೆ ನೋಡ್ರಿ, ಅಲ್ಲಿ ನಾವೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಆದ್ರೆ ಯಾವುದು ಸ್ಪಿರಿಚುವಲ್ ಕನೆಕ್ಷನ್ ಇರುತ್ತೆ ನೋಡ್ರಿ, ಅಲ್ಲಿ ಏನಾಗುತ್ತೆ ಅಂದ್ರೆ ಪರಮಾತ್ಮನೇ ನಮ್ಮನ್ನ ಆಯ್ಕೆ ಮಾಡಿರ್ತಾನೆ, ಅಂದ್ರೆ ಬ್ರಹ್ಮಾಂಡ ನಮ್ಗೆ ಆಯ್ಕೆ ಮಾಡಿರುತ್ತೆ. ಸೊ ಹಾಗಾಗಿ ಅದೇ ರೀತಿ ಪ್ರತಿಯೊಬ್ಬರಿಗೂ ಸಮೇತ ಇವತ್ತು ಬ್ರಹ್ಮಾಂಡ ನಿಮ್ಗೆ ಆಯ್ಕೆ ಮಾಡಿದೆ. ಹಾಗಾಗಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳೋದಕ್ಕೆ ನೀವ್ ಎಲ್ಲರೂ ರೆಡಿ ಆಗಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಸೊ ಎಲ್ರು ಏನ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಈಗ ಒಂದು ಆಕ್ಟಿವಿಟಿ ಏನು ಅಂದ್ರ, ಪ್ರತಿಯೊಬ್ಬರಿಗೂ ಸಮೇತ ಅನ್ಮ್ಯೂಟ್ ಆಪ್ಷನ್ ಇದೆ ನಿಮ್ ಹತ್ರ, ನೀವು ಅನ್ಮ್ಯೂಟ್ ಮಾಡ್ಕೋಬಹುದು.
ಸೊ 2 ಕೈಯನ್ನ ಮುಷ್ಟಿ ಮಾಡಿ ಐ ಆಮ್ ರೆಡಿ ಅಂತ ಹೇಳ್ಬೇಕೆಲ್ಲ ಒಂದೇ ಸಲ. ಎಲ್ಲಾರು ಅನ್ಮ್ಯೂಟ್ ಮಾಡ್ರಿ. I am ready. I I am am ready. ready. I am I am ready. ready. I am ready. I am ready. I'm ready. I am ready. I'm ready. I am ready. I am ready. I am ready. I'm ready. I I am ready. I'm ready. am ready. Yes. I am I am ready. ready. Okay. ready. Thank you. Thank you. I am ready. I am Yes. ready, ma'am. I am ready. I am ready. ಸೊ ಯಾರೆಲ್ಲರೂ ರೆಡಿ ಇದ್ದೀರಿ ಪ್ರತಿಯೊಬ್ಬರಿಗೂ ಸಮೇತ ಇನ್ನೊಂದು ಸಲ ನನ್ ಕಡೆಯಿಂದನೂ ಅಭಿನಂದನೆಗಳನ್ನ ಹೇಳ್ತಾ, ಈ ಆಕ್ಟಿವಿಟಿ ಇದೆ ನೋಡ್ರಿ, ಇದು ಏನ್ ವರ್ಕ್ ಮಾಡುತ್ತೆ ಅಂದ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಒಂದು ಮೆಸೇಜ್ ಹೋಯ್ತು. ಏನು ಅಂದ್ರೆ ನಾನು ಏನೋ ಯಾವ್ದಕ್ಕೋ ರೆಡಿ ಆಗ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ನೀವು ಯಾವಾಗ ನಿಮ್ಮ ಮೈಂಡ್ ಅನ್ನ ರೆಡಿ ಮಾಡ್ತೀರಿ ನೋಡ್ರಿ, ಅವಾಗೇ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಆಗಿರ್ತೀರಿ. ಹಾಗಾಗಿ ಸಕ್ಸಸ್ ನ ಜರ್ನಿಯಲ್ಲಿ ನಾವು ರೆಡಿ ಆಗೋದಿದೆ ನೋಡ್ರಿ, ಇದು ಮೊದಲ ಸ್ಟೆಪ್ ಇದೆ ಅಂತ ಹೇಳ್ತಾ, ಇವತ್ತಿನ ನಮ್ಮ ಅತ್ಯಂತ ಅದ್ಭುತವಾಗಿರುವಂತ ಕೋರ್ಸ್ ಕಡೆಗೆ ನಾವೆಲ್ಲರೂ ಹೋಗೋಣ. ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಲಾ ಆಫ್ ಅಟ್ರಾಕ್ಷನ್ ಮಾಸ್ಟ್ರಿ ಅನ್ನುವಂತ ಒಂದು ಕೋರ್ಸ್ ಇದೆ. ಇದು 1 ಡೇ ಸೆಷನ್ ಅನ್ನ ನಾನು ಕೊಡ್ತಾ ಇದ್ದೀನಿ ಸದ್ಯಕ್ಕೆ, ಆಮೇಲೆ ಮತ್ತೆ ನೋಡೋಣ. ಓಕೆನಾ? ಸೊ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಬರುವಂತದ್ದು ಮೊಟ್ಟ ಮೊದಲು ಏನ್ ಬರುತ್ತೆ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಅಂದ್ರ, ನೀವು ನಿಮ್ಮ ಜೀವನವನ್ನ ಪರಿವರ್ತನೆ ಮಾಡ್ಕೊಳ್ಬೇಕು ಅಂದ್ರೆ, ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಅನ್ನ ನೀವು ಚೇಂಜ್ ಮಾಡ್ಬೇಕಂದ್ರ, ಚೇಂಜ್ ಮಾಡ್ಬೇಕಾಗಿರುವಂತದ್ದು ಕೇವಲ ಒಂದೇ ಒಂದಿದೆ. ಅದು ಯಾವುದು ಅಂದ್ರ, ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಬೇಕು. ಏನ್ ಬದಲಾಯಿಸ್ಬೇಕು? ನಿಮ್ಮ ವಿಚಾರಗಳು ಬದಲಾಯಿಸ್ಬೇಕು. ಅಂದ್ರೆ ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಚೇಂಜ್ ಮಾಡ್ಬೇಕು. ಸೊ ಎಕ್ಸಾಂಪಲ್ ನಿಮ್ಗೆ ಹೇಳೋದು ಏನು ಅಂದ್ರ, ಒಂದು ಮರ ಇದೆ ಅಂತ ತಿಳ್ಕೊರು, ಒಂದು ಸಸಿ ಇದೆ. ಆ ಸಸಿ ಯಾವ ರೀತಿ ಬೆಳೆಯುತ್ತೆ ಅಂದ್ರ, ಬೇರಿನ ಮೂಲಕ ಬೆಳೆಯುತ್ತೆ. ನಿಮ್ಗೆಲ್ಲ ಗೊತ್ತಲ್ಲ? ನಾವ್ ಏನ್ ಮಾಡ್ತೀವಿ ಅಂದ್ರೆ, ನೀರೆಲ್ಲ ಹಾಕ್ತಿವಿ, ಬೇರಿಗೆ ಹಾಕಿರ್ತೀವಿ. ಎಲ್ಲಿ ಬೇರಿಗೆ ನೀರ್ ಹೋಗುತ್ತೆ ಅವಾಗ ಮರ ಏನಾಗುತ್ತೆ, ಪ್ರಫುಲ್ಲಿತವಾಗಿ ಬೆಳೆಯುತ್ತೆ. ಸೇಮ್ ಅದೇ ರೀತಿ ನಾವು ಮನುಷ್ಯರಿದೀವಿ ನೋಡ್ರಿ, ನಾವು ಸಮೇತ ಸಸ್ಯಗಳಂತೆ ಇದ್ದೀವಿ, ಮರಗಳಂತೆ ಇದ್ದೀವಿ. ಒಂದು ವ್ಯತ್ಯಾಸ ಏನಿದೆ ಅಂದ್ರ, ಮರದ ಬೇರು ನೆಲದಲ್ಲಿರುತ್ತೆ, ಭೂಮಿಗೆ ಕನೆಕ್ಟ್ ಇರುತ್ತೆ. ಆದ್ರೆ ನಮ್ಮ ಬೇರಿದೆ ನೋಡ್ರಿ, ತಲೆ ಮೇಲಿದೆ. ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಹಾಗಾಗಿ ಈಗ ನೀವು ನೀರ್ ಹಾಕ್ಬೇಕಾಗಿರುವಂತದ್ದು ಎದಕ್ಕಂದ್ರ, ಇದಕ್ಕೆ. ಯಾವ್ದಕ್ ಹಾಕ್ಬೇಕು ನೀವು? ಈ ಬೇರಿಗೆ ನೀರೆರೆಯುವಂತಹ ಕಾರ್ಯ ಇದೆ ನೋಡ್ರಿ, ಅದು ಯಾವಾಗ ನೀವು ಮಾಡೋದಕ್ಕೆ ಪ್ರಾರಂಭಿಸ್ತ್ರಿ, ನಿಮ್ಮ ಜೀವನ ಇದೆ ನೋಡ್ರಿ, ಅದು ಪರಿವರ್ತನೆ ಆಗುತ್ತೆ. ರೀಸನ್ ಏನು ಅಂದ್ರ, ಇನ್ನರ್ ನಲ್ಲಿ ಅಂದ್ರೆ ಒಳಗಿನ ಅಂತರಾತ್ಮದ ಪರಿವರ್ತನೆ ಇದೆ ನೋಡ್ರಿ, ಅದೇ ನಮ್ಮ ಬಾಹ್ಯ ಪರಿವರ್ತನೆಗೆ ಕಾರಣ ಇರುತ್ತೆ. ನೋಟ್ ಮಾಡ್ಕೊಡ್ರಿ. ಅಂತರಾತ್ಮದ ಒಳಗಿನ ಪರಿವರ್ತನೆ ಇದೆ ನೋಡ್ರಿ, ಅದೇ ಏನಾಗುತ್ತೆ, ಹೊರಗಿನ ಪರಿವರ್ತನೆ ಏನ್ ಮಾಡುತ್ತೆ ಅಂದ್ರೆ ಕಾಣುತ್ತೆ. ಹಾಗಾಗಿ ನಾವು ಮೊಟ್ಟ ಮೊದಲು ಯಾವುದ್ರ ಮೇಲೆ ಕೆಲಸ ಮಾಡೋದಿದೆ ಅಂದ್ರ, ಪಾಸಿಟಿವ್ ಥಿಂಕಿಂಗ್ ಮೇಲೆ ಕೆಲಸ ಮಾಡೋದಿದೆ. ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಮೇನ್ ಫೋಕಸ್ ಮಾಡೋದು ಎಲ್ಲಿ ಅಂದ್ರ, ವಿಚಾರಗಳ ಮೇಲೆ ನಾವು ವರ್ಕ್ ಮಾಡೋದಿದೆ. ಅದ್ರ ನಂತರ ಬರ್ಕೋರಿ, ಯಾವ ರೀತಿ ನಮ್ಮ ಶರೀರಕ್ಕೆ ದಿನಕ್ಕೆ 3 ಟೈಮ್ ಊಟ ಬೇಕಲ್ಲ. 3 ಇಲ್ದ್ರೆ ಸ್ವಲ್ಪ ವಯಸ್ಸು ಹೆಚ್ಚು ಕಡಿಮೆ ಇದೆ ನಿಮ್ದಂದ್ರೆ 2 ಟೈಮ್ ಅಂತೂ ಊಟ ಕಂಪಲ್ಸರಿ ಬೇಕು. ಆಹಾರ ಕೊಟ್ಟಾಗ ಶರೀರ ಯಾವ ರೀತಿ ಆರೋಗ್ಯವಾಗಿರುತ್ತೆ ನೋಡ್ರಿ, ಅದೇ ರೀತಿ ಒಳ್ಳೆಯ ವಿಚಾರಗಳು ಕೊಟ್ಟಾಗ ಮಾತ್ರ ನಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಸರಿಯಾಗಿ ಕೆಲಸ ಮಾಡುತ್ತೆ. ಆಹಾರ ಶರೀರವನ್ನ ಗಟ್ಟಿ ಮಾಡುತ್ತೆ ಅಥವಾ ಹೆಲ್ದಿ ಮಾಡುತ್ತೆ. ಅದೇ ರೀತಿ ವಿಚಾರಗಳಿರುತ್ತೆ ನೋಡ್ರಿ, ವಿಚಾರಗಳು ನಮ್ಮ ಜೀವನ ಶೈಲಿಯನ್ನ ಪರಿವರ್ತನೆ ಮಾಡಿರುತ್ತೆ. ಹಾಗಾಗಿ ನಾವೀಗ ಕೆಲಸ ಮಾಡ್ಬೇಕಾಗಿದ್ದು ಯಾವುದ್ರ ಮೇಲೆ ಅಂದ್ರ, ನಮ್ಮ ಥಾಟ್ಸ್ ಗಳ ಮೇಲೆ ವರ್ಕ್ ಮಾಡೋದಿದೆ. ಯಾವ್ದ್ರ ಮೇಲೆ ಕೆಲಸ ಮಾಡೋದಿದೆ? ನಮ್ದು ಥಾಟ್ಸ್, ವಿಚಾರಗಳ ಮೇಲೆ ವರ್ಕ್ ಮಾಡ್ಬೇಕಾಗಿದೆ. ಆದ್ರೆ ವಿಚಾರದ ಮೇಲೆ ಯಾವ ರೀತಿ ವರ್ಕ್ ಮಾಡ್ಬೇಕು? ವಿಚಾರ ಮಾಡೋದು ಯಾವ್ದಿದೆ ನಮ್ಮೊಳಗೆ ಹೇಳ್ರಿ? ವಿಚಾರ ಮಾಡೋ ಸಾಮರ್ಥ್ಯ ನಮ್ಮೊಳಗೆ ಎಲ್ಲಿದೆ ಅಂದ್ರೆ, ಮನಸ್ಸಿನಲ್ಲಿದೆ. ಗೊತ್ತಲ್ಲ ನಿಮ್ಗೆಲ್ಲರಿಗೂ? ನಮ್ಮ ಮನಸ್ಸಿನ ಸಾಮರ್ಥ್ಯ ಏನು ಅಂದ್ರ, ಥಾಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದು. ಕ್ರಿಯೇಟರ್ ಇದೆ ಅದು ಮನಸ್ಸು. ಯಾವಾಗ್ಲೂ 24x7 ಅದು ವರ್ಕ್ ಮಾಡ್ತಾನೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ನೋಟ್ ಮಾಡ್ಕೊಡ್ರಿ. ನಮ್ಮ ಮನಸ್ಸೇನಿದೆ ನೋಡ್ರಿ, ಒಂದು ದಿನಕ್ಕೆ 60,000 ವಿಚಾರಗಳನ್ನ ಕ್ರಿಯೇಟ್ ಮಾಡುತ್ತೆ. ನಮ್ಮ ಮನಸ್ಸು
ಒಂದು ದಿನಕ್ಕೆ ಸಿಂಗಲ್ ಡೇ, ಪ್ರತಿ ದಿನನೂ 24 hours ನಲ್ಲಿ 24 ಗಂಟೆಗಳಲ್ಲಿ 60,000 ವಿಚಾರಗಳು ನಮ್ಮ ಮೈಂಡ್ ಏನ್ ಮಾಡುತ್ತೆ ಅಂದ್ರೆ ಕ್ರಿಯೇಟ್ ಮಾಡುತ್ತೆ. ಅದ್ಭುತ ಏನು ಅಂದ್ರ ಈ 60,000 ವಿಚಾರಗಳು ರಿಪೀಟ್ ಆಗದೇ ಇಲ್ಲ. ನೀವು ನೋಡ್ರಿ ಬೇಕಾದ್ರೆ ನಿನ್ನೆ ನಿಮ್ಗೆ ಯಾವ್ದು ವಿಚಾರ ಇತ್ ನೋಡ್ರಿ, ಇವತ್ತಿದೇನಾ? ಯಾರಿಗಾದ್ರೂ ಇದೇನಾ? ನಿನ್ನೆ ಏನ್ ಥಿಂಕ್ ಮಾಡಿದ್ರಿ, ಇವತ್ತಿದೇನಾ? ಇಲ್ಲ, ಇವತ್ ಬೇರೆನೇ ಇದೆ. ಹೋಗ್ಲಿ 1 hour ಮುಂಚೆ 6 ಗಂಟೆಗೆ ಕ್ಲಾಸ್, ಒಂದ್ ತಾಸು 1 hours to go ಅಂತ ಹೇಳಿ ವಿಡಿಯೋ ಬಂದಾಗಿರುವಂತ ವಿಚಾರಗಳು ಈಗ ಸದ್ಯಕ್ಕೆ ನಿಮ್ ಹತ್ರ ಇದೆನಾ? ಇಲ್ಲ. ಸೊ ಹಾಗಾಗಿ ಈಗ ನೋಟ್ ಮಾಡ್ಕೊಡ್ರಿ, ನಮ್ಮ ವಿಚಾರಗಳು ಏನಿದೆ ನೋಡ್ರಿ, ನಮ್ಮ ಮನಸ್ಸು ಪ್ರತಿ ಕ್ಷಣನೂ ಸಮೇತ ಏನ್ ಮಾಡುತ್ತೆ ಅಂದ್ರ ಒಳಗ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಈಗ ನಾವು ವರ್ಕ್ ಮಾಡೋದು ಯಾವ್ದ್ರ ಮೇಲೆ ಅಂದ್ರ ನಮ್ಮ ಮನಸ್ಸಿನ ಮೇಲೆ ವರ್ಕ್ ಮಾಡೋದಿದೆ. ನೋಟ್ ಮಾಡ್ರಿ. ಆಮೇಲೆ ಇನ್ನೊಂದ್ ಹೇಳ್ತೀನಿ, 203 ಜನ ಬಂದಿದ್ರಿ. ಈಗ ಇನ್ ಮುಂದೆ ಬರೋರು ಅಥವಾ ಇದ್ರಲಿಂದ ಹೊರಗೆ ಹೋಗೋರು ಎಲ್ಲಾರು ಡೇಂಜರ್ ಝೋನ್ ನಲ್ಲಿ ಇರ್ತೀರಿ. ಡೇಂಜರ್ ಝೋನ್ ಅಂದ್ರೆ ಒಂದ್ಸಲ ಲೆಫ್ಟ್ ಆಗಿ ಹೊರಗೆ ಹೋದ್ರಿ ಮಕ್ಕಳೇ, ಒಳಗ್ ಬರೋ ಆಪ್ಷನ್ ಇಲ್ಲ. ನಮ್ ಸೀನಿಯರ್ ಇದ್ದಾರೆ, ಅವ್ರಿಗೆ ಬೇಕಾದ್ರೆ ಕೇಳ್ರಿ. ನಮ್ ಝೂಮ್ ಇರೋದೇ ಹಂಗೆ, 1 ಸಲ 2 ಸಲ ಸೆಟ್ ಮಾಡಿದ್ದೆ ಹೀಗೆ ಇದೆ. ಕಂಪನಿನೇ ಹೆಂಗ್ ಮಾಡೋದ್ ನಮ್ಗೆ ಗೊತ್ತಿಲ್ಲ. ನೀವು 1 ಸಲ 2 ಸಲ ಹೋಗಿ ಬಾ ಮಾಡ್ತೀರಿ ನೋಡ್ರಿ. ಗೇಮ್ ಆಡ್ತೀರಿ ಕೆಲವರು, ಝೂಮ್ ಜೊತೆ ಗೇಮ್ ಆಡೋರು ಇದ್ದೀರಿ ನೀವು ಇದ್ರೊಳಗ್. ಕೆಲವರು ನಿಮ್ ಮನ್ಸ್ ಬಂದಂಗ್ ಮಾಡಿರ್ತೀರಿ, ಮತ್ 1 ಸಲ ಲೆಫ್ಟ್ ಆಗಿ ಹೊರಗ್ ಹೋದ್ರಿ, ಔಟ್. ನೀವು ಒಳಗ್ ಬರೋದೇ ಇಲ್ಲ. ನಮ್ದು ಕಬಡ್ಡಿ ಇದ್ದಂಗ್ ಇದೆ ನೋಡ್ರಿ. ಹಾಗಾಗಿ ಯೋಚನೆ ಮಾಡ್ರಿ, ಏನೇ ಕೆಲಸ ಬಂದ್ರು ನಿಮಗೆ ನೀವೇನಿದೆ ನೋಡ್ರಿ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ರಿ. ಓಕೆನಾ? ಎಸ್. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಅರ್ಥ ಮಾಡಿಸುವಂತದ್ದು ಯಾವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂದ್ರ, ನಮ್ಮ ಥಾಟ್ಸ್ ಇವೆ ನೋಡ್ರಿ, ನಮ್ಮ ಥಾಟ್ಸ್ ನಲ್ಲಿ ಒಂದು ಪವರ್ ಇದೆ. ಆ ಪವರ್ ಯಾವುದು ಅಂದ್ರೆ ಅಟ್ರಾಕ್ಟ್ ಮಾಡೋ ಪವರ್ ಇದೆ. ಈಗ ಬರ್ಕೋರಿ, ನಮ್ಮ ವಿಚಾರಗಳಿಗೆ ಆಕರ್ಷಣೆ ಮಾಡುವಂತ ಒಂದು ಶಕ್ತಿ ಇದೆ. ಹಾಗಾಗಿ ಕೋರ್ಸ್ ನ ಹೆಸರೇ ಇದೆ ಆಕರ್ಷಣೆಯ ನಿಯಮ. ರೂಲ್ಸ್ ಇದೆ ಇದು. ನಮ್ಮ ಥಾಟ್ಸ್ ಗಳಿಗೆ ಒಂದು ನಿಯಮ ಇದೆ. ಏನು ಅಂದ್ರೆ ಅದು ಎಲ್ಲವನ್ನ ಏನ್ ಮಾಡುತ್ತೆ ಅಂದ್ರೆ ಅಟ್ರಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಪ್ರತಿಯೊಂದು ವಿಚಾರಗಳಿಗೂ ಒಂದು ವೈಬ್ರೇಷನ್ ಇದೆ. ಬರ್ಕೋರಿ, ಲಾ ಆಫ್ ವೈಬ್ರೇಷನ್ ಅಂತ ಕರೀತಾರೆ. 4 ಬೇಸಿಕ್ ಜ್ಞಾನವನ್ನ ನೀವ್ ಅರ್ಥ ಮಾಡ್ಕೋರಿ. ಮೊದಲನೇದ್ ಬರ್ಕೋರಿ, ಲಾ ಆಫ್ ಅಟ್ರಾಕ್ಷನ್. ಎಲ್ಲಾರು ನೋಟ್ ಮಾಡ್ರಿ. ಯಾಕೆ ನೋಟ್ ಮಾಡ್ರಿ ಅಂತೀನಂದ್ರ ಇದು ನಿಮ್ ಕೆಲ್ಸಕ್ ಬರುತ್ತೆ. ಇದು ನೀವ್ ಯಾರು ಬರ್ಕೊಂಬಲ್ ನೋಡ್ರಿ, ಓಂ ನಮಃ ಶಿವ ಅಂತ ಹಿಂಗ್ ಕುಂತಿರ್ತೀರಿ ನೋಡ್ರಿ, ಆಮೇಲೆ ನಾನು ಏನೋ ಒಂದ್ ಆಕ್ಟಿವಿಟಿ ಹೇಳಿರ್ತೀನಿ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅದು ನಾನು ಏನ್ ಹೇಳಿನಂತ ನಿಮಗ್ ಗೊತ್ತಾಗಲ್ಲ, ನಾನ್ ಏನ್ ಕೇಳಿನಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಆಮೇಲೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಿ. ಯಾವ್ದೋ ಒಂದು ಆಕ್ಟಿವಿಟಿ ಹೇಳಿರ್ತೀನಿ ನೋಡ್ರಿ, ಅಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ. ಆದಷ್ಟು ನೋಟ್ ಮಾಡೋದಕ್ಕೆ ರೆಡಿ ಮಾಡ್ರಿ, ಬರ್ಕೊಳ್ಳೋದಕ್ಕೆ ಶುರು ಮಾಡ್ರಿ. ನಿಮ್ಗೆ ಯಾರಿಗಾದ್ರೂ ಅನಿಸ್ತು ನೋಡ್ರಿ ಬರೆಯೋದು ಕಷ್ಟ ಇದೆ ಅಂತ? ಯಾರ್ಯಾರಿಗೆ ಅನಿಸುತ್ತೆ ಬರೆಯೋದು ಕಷ್ಟ ಇದೆ ಅಂತ? ಬರೆಯೋದು ಯಾರಿಗ್ ಕಷ್ಟ ಇದೆ ನೋಡ್ರಿ ಒಂದ್ಸಲ ನನ್ ಕೈ ಮಾಡ್ರಿ. ನಮ್ಮ ವರದರಾಜು ಸರಿ ಕಷ್ಟ ಇದೆ. ಉಳ್ದವ್ರಿಗೆ ಕಷ್ಟ ಇರೋರು ಎಸ್ ಮಂಜುನಾಥ್. ಈಗ ಬರ್ಕೋರಿ, ಯಾವ್ದು ಕಷ್ಟ ಇದೆ ನೋಡ್ರಿ ಅದೇ ಕೆಲ್ಸ ನಿಮ್ ಮನ್ಸಿಗೆ ಕೊಡ್ರಿ, ಅವಾಗ ನೀವು ಸಕ್ಸಸ್ ಆಗಿರ್ತೀರಿ. ನೋಟ್ ಮಾಡ್ರಿ. ಯಾವ್ದು ಕಷ್ಟ ಅಂತ ಅನಿಸುತ್ತೆ ನೋಡ್ರಿ ಅದೇ ಕೆಲ್ಸ ಕೊಡ್ರಿ ಅದಕ್ಕೆ ನೀವು ಮನ್ಸಿಗೆ, ಅದು ನಿಮ್ಗೆ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಬರೆಯೋದು ಕಷ್ಟ ಇದೆ ಅಂದ್ರ ಸಕ್ಸಸ್ ಬರೆಯೋದ್ರಲ್ಲೇ ಇರೋದು. ಪುಸ್ತಕ ಓದೋದ್ರಲ್ಲಿ ಕಷ್ಟ ಇದೆ ಅಂದ್ರೆ ಸಕ್ಸಸ್ ಇರೋದು ಪುಸ್ತಕ ಓದೋದ್ರಲ್ಲೇ. ವಾಕಿಂಗ್ ಮಾಡೋದು ಬಹಳ ಕಷ್ಟ ಇದೆ, ಸಕ್ಸಸ್ ಇರೋದು ವಾಕಿಂಗ್ ನಲ್ಲೇ. ಸೊ ಹಾಗಾಗಿ ಮನಸ್ಸು ಯಾವುದಕ್ಕೆ ಕಷ್ಟ ಅಂತ ಹೇಳಿ ಅನ್ಕೊಂಡಿದೆ ನೋಡ್ರಿ, ಸಕ್ಸಸ್ ನ ಸೀಕ್ರೆಟ್ ಇರೋದು ಅಲ್ಲೇ. ಇದಿಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಲಾ ಆಫ್ ಅಟ್ರಾಕ್ಷನ್ ನಿಮ್ಗೆ 100ಕ್ಕೆ 100 ಅರ್ಥ ಆಗುತ್ತೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅನನ್ಯ, ಒಂದ್ಸಲ ಇಲ್ಲಿ ನೆಟ್ವರ್ಕ್ ಕನ್ಫರ್ಮ್ ಮಾಡ ನೋಡು. ಜಾಸ್ತಿ ಬ್ರೇಕ್ ಆಗ್ತಾ ಇದೆನಾ? ಓಕೆ, ನಾನು ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ. ನಾನು ಡೈಲಿ ಇಲ್ಲೇ ಹೇಳ್ತೀನಿ, ಬಟ್ ಗೊತ್ತಿಲ್ಲ, ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಸ್. ಸೊ ಮೊದಲು ಬರ್ಕೋರಿ, ಲಾ ಆಫ್ ಅಟ್ರಾಕ್ಷನ್. ಮೊದಲ ನಮ್ಮ ಬ್ರೈನ್ ನಲ್ಲಿ ಅಥವಾ ನಮ್ಮ ವೈಬ್ರೇಷನ್ ನಲ್ಲಿ ನಡೆಯುವಂತ 4 ಹಂತಗಳು ಬರುತ್ತೆ. ಒಂದು ಬರುತ್ತೆ ಲಾ ಆಫ್ ಅಟ್ರಾಕ್ಷನ್. ಸ್ವಲ್ಪ ಬರ್ತಾ ಇದೆನಾ? ಸ್ವಲ್ಪ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ರಿ. ಕೆಲವೊಂದ್ಸಲ ನಿಮ್ ಕಡೆಯಿಂದನೂ ಏನಾದ್ರೂ ತೊಂದರೆ ಇದ್ರೂ ಆಗುತ್ತೆ ಅದು. ಕೆಲವೊಂದ್ಸಲ ಆಗುತ್ತೆ, ಇಲ್ಲ ಅಂತಿಲ್ಲ. ಓಕೆ, ಬರ್ಕೋರಿ. ಸೊ ಮೊದಲು ಬರುತ್ತೆ
ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು? ಆಕರ್ಷಣೆಯ ನಿಯಮ. ನಮ್ಮ ಬ್ರೈನ್ ಪ್ಯಾಟರ್ನ್ ಅಲ್ಲಿ ನಡೆಯುವಂತ ಪ್ರೊಸೆಸ್ ಏನಿದೆ ನೋಡ್ರಿ, ಆ ಪ್ರೊಸೆಸ್ ನಲ್ಲಿ ಒಂದು ವರ್ಕ್ ಇದೆ, ಅಟ್ರಾಕ್ಟ್ ಮಾಡುವಂತ ಪವರ್ ಇದೆ. ಹಾಗಾಗಿ ಯಾವ ತರ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ನೋಡ್ರಿ, ಬರ್ಕೋರಿದ್ ವರ್ಡ್. ಯಾವ ತರ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ನೋಡ್ರಿ. ನಮ್ಮ ಭೂಮಿ ಎಷ್ಟು ಪವರ್ಫುಲ್ ಇದೆ ಅಂದ್ರ ಯಾವುದೇ ವಸ್ತುವನ್ನ ತನ್ನನ್ನ ಬಿಟ್ಟು ಮೇಲ್ ಹೋಗೋದಕ್ ಬಿಡದೇ ಇಲ್ಲ. ಫ್ಲೈಟ್ಗಳು ಹೋಗಿರ್ತಾವ ನೋಡ್ರಿ, ವಿಮಾನ ಹಾರಿರ್ತಾವ ನೋಡ್ರಿ, ಅದು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗಿಂತನೂ ಜಾಸ್ತಿ ಶಕ್ತಿಯನ್ನ ಕ್ರಿಯೇಟ್ ಮಾಡ್ತದ ಒಂದೇ ಸಲಕ್ಕೆ. ನೀವು ಫ್ಲೈಟ್ ನ ಕುಂತು ನಿಮ್ಗೆ ಗೊತ್ತಾಗುತ್ತೆ, ಒಂದೇ ಸಲಕ್ಕೆ ಅವಾಗ ಭೂಮಿ ಅದಕ್ಕೆ ಎಳ್ಕೊಳ್ಳೋದಕ್ ಆಗೋದಿಲ್ಲ ನೋಡ್ರಿ, ಅವಾಗ ಅದು ಮೇಲ್ ಹಾರುತ್ತೆ, ಅಲ್ಲಿ ತನಕ ಹಾರೋದಿಲ್ಲ. ಸೊ ಯಾವ ರೀತಿ ಭೂಮಿ ತನ್ನ ಪ್ರತಿಯೊಂದು ವಸ್ತುವನ್ನು ಸಮೇತ ಅಟ್ರಾಕ್ಟ್ ಮಾಡುತ್ತೆ, ಅದೇ ರೀತಿ ನಮ್ಮ ಒಳಗೂ ಸಮೇತ ಒಂದು ಅಟ್ರಾಕ್ಟ್ ಮಾಡುವಂತ ಪವರ್ ಇದೆ. ಅದರ ನಿಯಮಗಳು ಏನು ಅಂತ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಿದು. ಸೊ ಇಲ್ಲಿ ತನಕ ನೀವು ಅರ್ಥ ಮಾಡ್ಕೊಡ್ರಿ, ನಿಮ್ಮ ಜೀವನದಲ್ಲಿ ಬಹಳ ದುಃಖವನ್ನ ನೀವು ಅನುಭವಿಸ್ತಾ ಇದ್ದೀರಿ, ಬಹಳ ನೋವಿದೆ ನಿಮ್ ಲೈಫ್ ನಲ್ಲಿ, ಬಹಳ ಸಂಘರ್ಷ ಮಾಡ್ತಾ ಇದ್ದೀರಿ, ಬಹಳ ಹೋರಾಟ ಇದೆ, ಬಹಳ ಸೋಲುಗಳನ್ನ ಅನುಭವಿಸ್ತಾ ಇದ್ದೀರಿ, ಬಹಳ ಸಾಲ ಮಾಡ್ಕೊಂಡ್ ಬಿಟ್ರಿ, ಹೆಲ್ತ್ ಪ್ರಾಬ್ಲಮ್ ಇದೆ ನಿಮ್ಗೆ, ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ. ಅದು ಯಾವುದು 108 ಸಮಸ್ಯೆಗಳು ನಿಮ್ಗೆ ಏನಾದ್ರೂ ಇದೆ, ಕಟ್ ಕಟ್ ಕಟ್, ಆ ಎಲ್ಲದರ ಹಿಂದೆ ಇರುವಂತದ್ದು ಒಂದೇ ಒಂದಿದೆ, ನಿಮ್ಮ ಥಾಟ್ಸ್, ನಿಮ್ಮ ವಿಚಾರಗಳು. ಹಾಗಾಗಿ ನಿಮ್ಗ ತಿಳಿದೋ ತಿಳಿಯದೇನೋ ಇವತ್ತಿನ ಏನೇನು ಸಮಸ್ಯೆಗಳಿವೆ ನೋಡ್ರಿ, ಅದೆಲ್ಲವನ್ನ ನೀವೇ ಅಟ್ರಾಕ್ಟ್ ಮಾಡಿದ್ದು. ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ನಿಮ್ಗೆ ಆರಾಮಿಲ್ಲ ಅಂತ ತಿಳ್ಕೊರಿ. ಎಕ್ಸಾಂಪಲ್ ಸುಮ್ನೆ ಶುಗರ್ ಬಂದಿದೆ ಅಂತ ತಿಳ್ಕೊರಿ, ಯಾರಿಗೋ ಒಬ್ರಿಗೆ ಹಾಸ್ಪಿಟಲ್ಗೆ ಹೋಗಿ ಬಂದಿರ್ತ್ರಿ, ಟೆಸ್ಟ್ ಮಾಡ್ಕೊಂಡ್ ಬಂದಿರ್ತ್ರಿ, ಶುಗರ್ ಕಂಟೆಂಟ್ ಇದೆ ಅಂತ ನಿಮ್ಗೆ ಗೊತ್ತಾಯ್ತು. ಕೇಳಿ ಸುಮ್ಮಿರ್ತ್ರಿ? ಕೇಳಿ ಸುಮ್ಮಿರಂಗಿಲ್ಲ. ಈಗ ನಮ್ಗೆ ಅನುಕಂಪ ಬೇಕಾಗಿರುತ್ತೆ. ಅವಾಗ ಫೋನ್ ಮಾಡಿ ಹೇಳ್ತೀವಿ, ಏನು ಅಂದ್ರೆ ಶುಗರ್ ಬಂದ ಶುಗರ್ ಬಂದ ಶುಗರ್ ಬಂದ ಶುಗರ್ ಬಂದ. ಫ್ಯಾಮಿಲಿಯವರು ಸುಮ್ಮಿರಂಗಿಲ್ಲ, ಅವರು ಎಲ್ಲರಿಗೂ ಹೇಳ್ತಾರೆ ಶುಗರ್ ಆಗಿದೆ. ಈಗ ನಿಮ್ ಕೇರಿಂಗ್ ಅಂಡ್ ಲವಿಂಗ್ ಜಾಸ್ತಿ ಆಯ್ತು ಮನೆ. ಅವಾಗ ನಿಮ್ಮ ಒಳಗಿನ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ಫೀಲ್ ಆಗುತ್ತೆ ಅಂದ್ರ, ಶುಗರ್ ಬಂದ್ರೆ ಜಾಸ್ತಿ ಕೇರ್ ಮಾಡ್ತಾರ, ಜಾಸ್ತಿ ಕೇರಿಂಗ್ ಅಂಡ್ ಲವಿಂಗ್ ಇರುತ್ತೆ, ಅದಕ್ ಅದು ಬೇಕಾಗುತ್ತೆ, ಅದು ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ಲೈಫ್ ಟೈಮ್ ಶುಗರ್ ನಿಮಗ್ ಬಿಟ್ಟು ಹೋಗೋದಿಲ್ಲ. ಹಾಗಾದ್ರೆ ಕ್ರಿಯೇಟರ್ ಯಾರು? ನಾವು. ಇವತ್ ನಮ್ ಜೀವನದಲ್ಲಿ ಏನೇ ಇದೆ, ಇದಂತೂ ಹೆಲ್ತ್ ಬಿಡ್ರಿ, ಈಗ ನಿಮ್ಗೇನಾದ್ರೂ ಹಣಕಾಸಿನ ತೊಂದರೆ ಇದೆ ನೋಡ್ರಿ, ಪ್ರತಿ ಸಲನೂ ಬಾಯಿಲಿಂದ ಹೇಳ್ತೀವಿ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ, ಯಾವ್ದು ಇಲ್ಲ 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 ಅಂದಿರ್ ನೋಡ್ರಿ, ದೇವ್ರನ್ನೇ ಹೇಳ್ತೀನಿ ಅದು ಇಲ್ದಂಗೆ ಆಗೋಗುತ್ತೆ ನಮ್ ಜೀವನದಲ್ಲಿ. ರೀಸನ್ ಏನು ಅಂದ್ರ, ನಮ್ಮ ವರ್ಡ್ಸ್ ಗಳು ಬರ್ಕೋರಿ, ನಮ್ಮ ಶಬ್ದಗಳಿದೆ ನೋಡ್ರಿ, ಶಬ್ದಗಳನ್ನ ಸಬ್ ಕಾನ್ಶಿಯಸ್ ಮೈಂಡ್ ಎಸ್ ಅನ್ನುತ್ತೆ, ತಥಾಸ್ತು ಅಂತ ಹೇಳುತ್ತೆ. ನಮ್ಮೊಳಗ್ ಒಂದು ಪವರ್ ಇದೆ, ತಥಾಸ್ತು. ನನಗ್ ಬಹಳ ದುಃಖ ಇದೆ ದುಃಖ ಇದೆ ದುಃಖ ಇದೆ ಅಂತ ಹೇಳಿದಿರಿ, ಒಳಗಿಂದ ಏನ್ ಹೇಳುತ್ತೆ? ತಥಾಸ್ತು. ಈಗ ದುಃಖ ನಿಮಗ್ ಬಿಟ್ಟು ಹೋಗೋದೇ ಇಲ್ಲ. ಈಗ ದುಃಖದ ಅಕ್ಕ ತಂಗಿ ಅಣ್ಣ ತಮ್ಮ ರಿಲೇಶನ್ ಬೆಳೆಯುತ್ತೆ, ದುಃಖದೇ ಒಂದು. ಮತ್ತೆ ನಿಮ್ಮ ವೈಬ್ರೇಷನ್ ಎಷ್ಟು ವಿಚಿತ್ರ ಆಗುತ್ತೆ ಅಂದ್ರ, ಮತ್ತೆ ದುಃಖಿಗಳೇ ಅಟ್ರಾಕ್ಟ್ ಆಗಿರ್ತಾರೆ. ಈಗ ಅವ್ರದ್ದು ನಿಮ್ದು ಬಳಗ ಚಾಲು ಹೋಗುತ್ತೆ, ರಿಲೇಶನ್. ನನ್ ದುಃಖ ಒಂದೇ ನಿನ್ ದುಃಖ ಒಂದೇ, ಈಗ ಕೂಡ್ರಿಗೆ ಹೆಗ್ಲಿಗೆ ಹೆಗ್ಲ ಚಾಳೋದು ಒಂದೇ ಕೆಲ್ಸ. ಹಿಂಗ ಆಗ್ತಾ ಇದೇನಾ? ನಾನು ಹೇಳೋ ಸತ್ಯ ಅನಿಸ್ತಾ ಇದೇನಾ? ಹೀಗೆ ಆಗ್ತಾ ಇರೋದು ನಮ್ ಜೀವನದಲ್ಲಿ. ನೊಂದವರು ನೊಂದವರನ್ನ ಅಟ್ರಾಕ್ಟ್ ಮಾಡಿರ್ತಾರ, ಖುಷಿ ಪಡೋರನ್ನೇ ಅಟ್ರಾಕ್ಟ್ ಮಾಡ್ತಾರ. ರೀಸನ್ ಏನು ಅಂದ್ರ, ಈಗ ಬರ್ಕೋರಿ, ಲಾ ಆಫ್ ವೈಬ್ರೇಷನ್ ವರ್ಕ್ ಮಾಡುತ್ತೆ. ವೈಬ್ರೇಷನ್ ಫ್ರೀಕ್ವೆನ್ಸಿ ಇರುತ್ತೆ ನೋಡ್ರಿ, ಅದು ಈಕ್ವಲ್ ಇರೋರು ಒಂದೇ ಕಡೆಗೆ ಬರ್ತಾರ. ಇದು ಯೂನಿವರ್ಸ್ ನಲ್ಲಿ ನಡೆಯುವಂತ ಚಮತ್ಕಾರ. 227 ಮೆಂಬರ್ಸ್ ನನ್ನ ಎದುರಿಗೆ ನೀವು ಕುಂತೀರಿ ಅಂದ್ರ, ನನ್ನ ವೈಬ್ರೇಷನ್ ಫ್ರೀಕ್ವೆನ್ಸಿ ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಈಕ್ವಲ್ ಇದೆ ಅಂತ. ಈ ಒಂದು ಸಮಯದಲ್ಲಿ, ಸದ್ಯದ ಪರಿಸ್ಥಿತಿಯಲ್ಲಿ ನನ್ನ ವೈಬ್ರೇಷನ್, ನನ್ನ ಶಕ್ತಿ ಎನರ್ಜಿ ಏನಿದೆ ನೋಡ್ರಿ, ಅದು ನಿಮ್ಮ ಜೊತೆಗೆ ಏನಾಗಿದೆ ಅಂದ್ರೆ ಕನೆಕ್ಟ್ ಆಗಿದೆ. ಹಾಗಾಗಿ ಅಪ್ಪಿ ತಪ್ಪಿನೂ ಸಮೇತ ನಿಮ್ಮ ಶಬ್ದಗಳಿದೆ ನೋಡ್ರಿ, ಅದನ್ನ ಗಲತಾಗಿ ಹೇಳ್ಬಿಡ್ತಾರೆ. ಗಲತ್ ಅಂತ ತಪ್ಪಾಗಿ ಹೇಳ್ಬೇಡ್ರಿ. ನಿಮ್ಗೆ ಅನಿಸುತ್ತೆ ಮೇಡಮ್ ಈಗ ಆರಾಮೇ ಇಲ್ಲ ಅಂದ್ರೆ ಆರಾಮೇ ಇಲ್ಲ ಅಂತ ಹೇಳ್ಬೇಕೆ ಆಗುತ್ತೀರಿ. ಆರಾಮ್ ಇಲ್ಲ ಅಂತ ಒಂದ್ಸಲ ಹೇಳ್ರಿ, 9 ಸಲ ಯಾಕೆ ಹೇಳ್ತೀರಿ ಅಂತೀನಿ, ಮಂತ್ರ ತರ ಪಠಿಸ್ತೀರಿ ಅದಕ್ಕೆ. ಓಂ ನಮ ಶಿವ ಹೇಳ್ರಿ ಅಂದ್ರೆ ನಿಂಬಲ್ ಟೈಮ್ ಇಲ್ಲ, ಅದು ಶುಗರ್ ಆಗ್ಯದಂತ ಹೇಳಕ್ 100 ಜನರಿಗೆ ಹೇಳಕ್ ಟೈಮ್ ಅದ ನಿಮ್ಮ ಹತ್ರ.
ಟೆನ್ಷನ್ ಮಾಡ್ಕೊಂಡ್ರಿ ಅಂದ್ರೆ ಸ್ಪೆಷಲಿ ಹೆಣ್ಮಕ್ಳು ನಿಮ್ಗೆ ಹೇಳ್ತೀನಿ, ನಮ್ದು ಹೆಣ್ಮಕ್ಳು ಸ್ವಭಾವ ಏನು, ಗಂಡ ಏನು ಒಂದ್ ಮಾತಂದ ಮನೆ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ, ಸುಮ್ ಇರಂಗಿಲ್ಲ ನಾವು. ಮೊದ್ಲು ತವ್ರ ಮನಿಗ್ ಬಿತ್ತದು, ತವ್ರ ಮನ್ಯಾಗ ಅವು ಸುಮ್ಮಿರ್ತಾಳ, ಅಕ್ಕಿ ಸುಮ್ಮಿರಲ್, ಅಕ್ಕಿ ಮತ್ತ ಅವ್ರ ಅಕ್ಕಗ್ ಬಿತ್ತಾಳ, ಅಕ್ಕ ತಂಗಿ ಬೆಳಗಾಗೋ ತನಕ ನಿಮ್ ಗಂಡ ಒಂದ್ ದೊಡ್ಡ ಗುಂಡ ಆಗಿರ್ತಾನ ಅವ್ರ ನಜರ್ಗ. ಈಗ ಅದು ಅಟ್ರಾಕ್ಟ್ ಆಯ್ತು, ಈಗ ಇನ್ನೊಂದಿಷ್ಟು ವೈಬ್ರೇಷನ್ ಚೇಂಜ್ ಆದು ಮನೆಯಲ್ಲಿ, ಇನ್ನೂ ಮತ್ ಗಲಾಟೆ ಹೆಚ್ಚಿ, ಇನ್ನೂ ಜಗಳ ಹೆಚ್ಚಿ, ಇನ್ನೂ ಟೆನ್ಷನ್ ಹೆಚ್ಚಿ. ಸೊ ಯಾವ ಶಬ್ದವನ್ನ ನೀವು ಮತ್ತೆ 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 ಉಪಯೋಗ ಮಾಡ್ತೀರಿ ನೋಡ್ರಿ, ಅದೇ ಶಬ್ದ ನಿಮ್ಮ ಜೀವನದಲ್ಲಿ ರಿಯಾಲಿಟಿ ಆಗುತ್ತೆ, ತಥಾಸ್ತು ಆಗುತ್ತೆ. ನೆನ್ಪಿಡ್ರಿ, ಬರ್ಕೋರಿ, ಯಾವುದೇ ಶಬ್ದ ಯೂಸ್ ಮಾಡ್ರಿ. ಹಾಗಾಗಿ ಇವತ್ತಿನಿಂದ ನಾವೇನ್ ಮಾಡೋಣ, ಶಬ್ದಗಳ ಮೇಲೆ ಕೆಲಸ ಮಾಡೋಣ, ಥಾಟ್ಸ್ ಮೇಲೆ ಕೆಲಸ ಮಾಡೋಣ. ಓಕೆನಾ? ಹಾಗಾಗಿ ಇವತ್ತಿನಿಂದ ಒಂದು ಶಬ್ದವನ್ನ ಯೂಸ್ ಮಾಡ್ರಿ, ನಿಮ್ಮ ಡೈರಿಯಲ್ಲಿ ಬರ್ಕೋರಿ. ಒಂದೇ ಒಂದು ಅಫರ್ಮೇಶನ್ ಮಾಡ್ರಿ, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ. ನಾನು ಬಹಳ ಖುಷಿಯಾಗಿದ್ದೀನಿ, ನಾನು ಬಹಳ ಆರೋಗ್ಯವಾಗಿದ್ದೀನಿ. ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ. ನಾನು ಯಾವಾಗ್ಲೂ ಹೇಳ್ರಿ, ಮೈಂಡಿಗೆ ಹೇಳ್ರಿ, ನಾನು ಬಹಳ ಖುಷಿಯಾಗಿದ್ದೀನಿ, ನಾನು ಬಹಳ ಹೆಲ್ದಿ ಆಗಿದ್ದೀನಿ. ಈಗ ನಿಮ್ಮ ಮೈಂಡ್ ನಿಮ್ಗೆ ಕ್ವಶನ್ ಮಾಡುತ್ತೆ, ನಿಮ್ಗೆ ಅಬ್ಜೆಕ್ಷನ್ ಮಾಡುತ್ತೆ, ನಿಮ್ ಮೇಲೆ ಡೌಟ್ ಮಾಡುತ್ತೆ ನಿಮ್ ಮೈಂಡ್. ಶ್ರೀದೇವಿ ಹೂಗಾರ್ದ್ ಮಾತ್ ಕೇಳುತ್ತೆ ನಿಮ್ ಮೈಂಡ್ ಅಂತ ತಿಳ್ಕೊಬಿಡ್ರಿ. ನೀವು ಕೇಳ್ತೀರಿ, ನಿಮ್ ಮೈಂಡ್ ಕೇಳಂಗಿಲ್ಲ, ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ ಅಂದ್ರ ಅದಕ್ಕೆ ಅದರದೇ ಆಗಿರುವ ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದೆ, ಅದು ಹಿಂಗೆ ಲೈಫ್ ಅಂತ ಹೇಳಿ. ಹಾಗಾಗಿ ಅದು ಕೇಳೋದಿಲ್ಲ. ಆದ್ರೆ ಯಾವಾಗ ನೀವು ಮತ್ತೆ 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 ಪ್ರಯತ್ನ ಮಾಡ್ತೀರಿ ನೋಡ್ರಿ, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ ಅಂತ ಹೇಳಿದ್ರಿ, ಅವಾಗ ನಿಮ್ ಮೈಂಡ್ ಕೇಳುತ್ತೆ, ಏನ್ ಹ್ಯಾಪಿ, ಮುಂಜಾರ ನಮ್ಮ ಅತ್ತಿ ಬೈದು ಹೋಗ್ಯಾರ, ಏನ್ ಹ್ಯಾಪಿ, ಆಫೀಸ್ ನ ಬಾಸ್ ಸರಿ ಇಲ್ಲ, ಏನ್ ಹ್ಯಾಪಿ, ಸುಮ್ಮನೆ ಹೇಳ್ತಾರ ಮೇಡಮ್. ಈಗ ಅನ್ಹ್ಯಾಪಿ ಸಿಚುವೇಶನ್ಗಳು ಏನಿವೆ ನೋಡ್ರಿ, ಅದೆಲ್ಲ ನಿಮ್ ಮೈಂಡ್ ನಿಮ್ ಎದುರಿಗೆ ತಂದು ನಿಂದ್ರಿಸ್ತದೆ. ಏನ್ ಹ್ಯಾಪಿ ಇದೆ ಸುಜಾತ, ಹ್ಯಾಪಿ ಇಲ್ಲ, ಏನಿಲ್ಲ, ಸುಮ್ಮನೆ ಹೇಳ್ತಾರ ಮೇಡಮ್. ಈಗ ನೀವು ಎಸ್ ಅಂದ್ರಿ, ನನ್ ಕ್ಲಾಸ್ ಕ್ಲೋಸ್ ಆಯ್ತು, ಅಲ್ಲಿಗೆ ಮುಗೀತಲ್ಲೇ, ಏನ್ ಮಾಡ್ಲಿಕ್ ಬರೋದಿಲ್ಲ. ಅವಾಗ ನೆಕ್ಸ್ಟ್ ಅದಕ್ಕೆ ನೀವೇನ್ ಮಾಡ್ಬೇಕು, ಈಗ ಟೆಕ್ನಿಕ್ ಬರ್ಕೋರಿ. ನಿಮ್ಮ ಟೆಕ್ನಿಕ್ ಏನು ಅಂದ್ರ, ನಾನ್ ಹ್ಯಾಪಿ ಆಗಿದ್ದೀನಿ, ನಾನ್ ಹೆಲ್ದಿ ಆಗಿದ್ದೀನಿ ಅಂತ ಹೇಳಿದಾಗ ನಿಮ್ಮ ಮೈಂಡ್ ಏನಾದ್ರೂ ನಿಮ್ಗೆ ಅಬ್ಜೆಕ್ಷನ್ ಮಾಡ್, ಹ್ಯಾಪಿ ಇಲ್ಲ ಅಂತ ನಿಮ್ಗೆ ಏನಾದ್ರೂ ಹೇಳುತ್ತೆ, ಬಿಡಂಗಿಲ್ಲ ಅದು ನಿಮ್ಗೆ. ಏನ್ ಹ್ಯಾಪಿ ಇದೆ, ಇಲ್ಲ. ಅವಾಗ ಅದಕ್ಕೆ ಕೇಳ್ರಿ, ಹ್ಯಾಪಿ ಇರೋದಕ್ಕೆ ನಿಮ್ ಹತ್ರ ಎಷ್ಟೆಲ್ಲ ಆಪ್ಷನ್ಸ್ಗಳಿವೆ. ನಿಮ್ಗೆ ಗೊತ್ತಾ, ನೀವೆಲ್ಲರೂ ಯಾವ ಮನೆಯಲ್ಲಿ ಸುರಕ್ಷಿತವಾಗಿದ್ದೀರಿ ನೋಡ್ರಿ, ಜಗತ್ತಿನ ಅದೆಷ್ಟೋ ಕೋಟ್ಯಾಂತರ ಜನ ಇದ್ದಾರೆ, ಇರೋದಕ್ಕೆ ಒಂದ್ ಮನೆ ಇಲ್ಲ. ಗೊತ್ತಲ್ಲ ನಿಮ್ಗೆ ಇದು ಸತ್ಯ, ಇರೋದಕ್ಕೆ ಒಂದ್ ಮನೆ ಇಲ್ಲ. ಅಟ್ಲೀಸ್ಟ್ ನೀವು ರೆಂಟ್ ಹೌಸ್ ಇದೆ, ಕಿರಾಯಿ ಅಂತೀವಿ ನಮ್ ಕಡೆ, ಅದು ಆದ್ರೂ ನಮ್ ಹತ್ರ ಇದೆಲ್ಲ. ಎಷ್ಟು ಜನರಿಗೆ ಅದು ಇದೆ ಹೇಳ್ರಿ ನನ್ಗೆ. ಅವಾಗ ಹೇಳ್ರಿ, ಯಾಕೆ ಹ್ಯಾಪಿ ಇಲ್ಲ, ನಾನ್ ನನ್ ಸ್ವಂತ ಮನೆಯಲ್ಲಿ ಬದುಕ್ಲತ್ತೀನಿ, ನನ್ಗೆ ಇರೋದಕ್ಕೆ ಒಂದು ಆಶ್ರಯ ಇದೆ, ಇಲ್ಲಿ ಹ್ಯಾಪಿ ಪಡ್ಬೋದಲ್ಲ, ಖುಷಿ ಇರ್ಬೋದಲ್ಲ ಇಲ್ಲಿ ನಮ್ಗೆ. ಜಗತ್ತಿನ ಅದೆಷ್ಟು ಕೋಟ್ಯಾಂತರ ಜನರ ಡ್ರೀಮ್ ಇದೆ, ನಮ್ದೊಂದ್ ಮನೆ ಇರ್ಬೇಕಂತ. ಇವತ್ತು ಅಂತ ಮನೆಯಲ್ಲಿ ನಾವು ಬದುಕ್ಲತ್ತೀವಿ ಅಂದ್ರ ಇದಕ್ಕಿಂತ ಖುಷಿ ಮತ್ತೆಲ್ಲಿದೆ ಹೇಳ್ರಿ? ಬ್ರೈನಿಗೆ ಹೇಳ್ರಿ, ಮೈಂಡಿಗೆ ಇಲ್ಲ. ಹಾ, ನಿಮ್ಗೆ ಅನಿಸುತ್ತೆ ಮೇಡಮ್ ನಾನು ರೆಂಟ್ ಹೌಸ್ ನಾಗಿದ್ದೀವಿ, ಅದಾದ್ರೂ ಸಿಕ್ಕಿದೆಯಲ್ಲ. ಅದು ಇಲ್ದವ್ರು ಎಷ್ಟೋ ಜನ ಇದಾರೆ, ಜೋಪಡಿಯಲ್ಲಿ ಬದುಕ್ಲತ್ತಾರ ನೋಡ್ರಿ. ಬೇಕಾದ್ರೆ ನೋಡ್ರಿ, ನೀವು ಜೀವನವನ್ನ, ಜಗತ್ತನ್ನ ಒಂದು ಸಲ ನಿಮ್ಗೆ ಏನಾದ್ರೂ ಗೊತ್ತ ಮಾಡ್ಬೇಕಂದ್ರ ಜೋಪಡಿಗಳಿವೆ ನೋಡ್ರಿ, ಅಲ್ಲಿ ಒಂದ್ಸಲ ಹೋಗ್ಬರ್ರಿ. ಗುಡ್ಸಲ್ ಅಂತೀವಿ ನೋಡ್ರಿ, ಅಲ್ಲಿಗೆ ಹೋಗ್ಬರ್ರಿ. ಅವ್ರ ಲೈಫ್ ನೋಡ್ರಿ, ಇರೋದಕ್ ಮನೆ ಇಲ್ಲ, ಉಡೋದಕ್ ಬಟ್ಟೆ ಇಲ್ಲ. ಈಗ ನೀವು ಬಟ್ಟೆಗ್ ಬರ್ರಿ, ನಮ್ಮ ಹತ್ರ ಗಂಡ್ ಮಕ್ಕಳದಂತೂ ನಾ ಹೇಳಂಗಿಲ್ಲ, ಪಾಪ ಅವೆಲ್ಲ ಸಿಂಪಲ್ ಲೈಫ್ ಅವ್ರದೆಲ್ಲ. ಗಂಡ್ ಮಕ್ಳು ದೇವ್ರ ಇದ್ದಂಗ ನೋಡ್ರಿ, ಅವ್ ಏನ್ ಆಪ್ಷನ್ಸೇ ಇಲ್ಲ. ನಾವ್ ಏನ್ ಕೊಟ್ಟಿವಿ ಅಟ್ರಾಗೆ ನಡಿಲತ್ತದ. ಆದ್ರೆ ನಮ್ದು ಹೆಣ್ಮಕ್ಳದು, ನಮ್ ಕಡೆ ಅಲ್ಮಾರಿ ಅಂತ ಹೇಳ್ತೀವಿ, ನೀವೇನಂತ ಹೇಳ್ತೀರಿ ನಂಗೆ ಗೊತ್ತಿಲ್ಲ. ನಮ್ದು ಅಲ್ಮಾರಿ ಹಿಂಗ್ ಓಪನ್ ಮಾಡಿದ್ರೆ ಒಳಗಿಂದ ಬಟ್ಟೆ ಹೊರಗ್ ಬೀಳಷ್ಟು ಪ್ಯಾಕ್ ಅವ ನಮ್ಮ ಹತ್ರ. ಇವೆ ಇಲ್ಲ ಹೇಳ್ರಿ? ಹಾ, ಇದೇ ಒಂದ್ 20 ವರ್ಷದ ಹಿಂದೆ ಹೋಗ್ರಿ, ನಮ್ ತಂದೆ ತಾಯಿಗೆ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಬ್ರಿಗೆ 4 ಜೊತೆ ಬಟ್ಟೆ ಇರ್ಲಿಲ್ಲ. ಇದು ಏನ್ ಹೇಳ್ರಿ, ಯಾರ್ಯಾರು ಸೀನಿಯರ್ ಇದ್ರಿ ನಿಮ್ಗೆಲ್ಲರಿಗೂ ಗೊತ್ತದ. ಇಲ್ಲಿ ರಮಾದೇವಿ ಅಂತಿದ್ದಾರೆ ಸೀನಿಯರ್ಸ್. ಇದನ್ನ ನಮ್ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಾರ. ಇವತ್ ನಾವು ಎಷ್ಟು ಸುಖಿಯಾಗಿದ್ದೀವಿ ಅದಕ್ಕೆ ಹೇಳ್ರಿ, ಅದಕ್ಕೆ ಹ್ಯಾಪಿ ಆಗಿದ್ದೀನಿ. ನೀವು ಡೈಲಿ ಒಂದ್ ತೆಗೆದ್ರು 365 365 ಹಾಕೊಳ್ಳೋಷ್ಟವ. ದೇವ್ರನೆ ಹೇಳ್ತೀನಿ, ಎಲ್ಲಾರ ಮನೆಗ್ ಗತ್ತೀನಿ, ನಂದು ಇದೆ ನಮ್ದು ಇದೆ, ಎಲ್ಲಾರ ಹಂಗೆ ಸೇಮಿ. ಆದ್ರೂ ನಾವು ಖುಷಿಯಾಗಿಲ್ಲ. ಆದ್ರೂ ಪ್ರೋಗ್ರಾಮ್ ಅಂತಂದ್ರೆ ಯಾವ್ದು ಉಟ್ಕೊಲಿ, ಇದು ಮೊನ್ನೆ ಉಟ್ಕೊಂಡಿನಿ, ಅದು ಮೊನ್ನೆ ಹಾಕೊಂಡು. ಕನ್ಫ್ಯೂಸ್ ಮೈಂಡ್ ಸೆಟ್ ನೋಡ್ರಿ. ಹ್ಯಾಪಿನೆಸ್ ಫೀಲ್ ಮಾಡ್ಕೊಳ್ಳೋದಕ್ಕೆ ನಾವ್ ತಯಾರೇ ಇಲ್ಲ ನೋಡ್ರಿ. ನೆನ್ಪಿಡ್ರಿ, ಪ್ರತಿಯೊಂದು ನಮಗ್ ಮತ್ತೆ ವಿಭಿನ್ನತೆ ಬೇಕು. ಹಾಗಾಗಿ ಮೈಂಡಿಗೆ ಹೇಳ್ರಿ, ನಾನು ಹ್ಯಾಪಿ ಆಗಿದ್ದೀನಿ.
ಎಸ್. ಆಮೇಲೆ ನೀವು ಹೆಲ್ದಿ ಆಗಿದ್ದೀರಿ ಅಂತ ನೀವು ಹೇಳಿದ್ರಿ ಮೈಂಡಿಗೆ. ಮೈಂಡ್ ಹೇಳುತ್ತೆ ಏನ್ ಹೆಲ್ದಿ, BP ಬಂದು, ಶುಗರ್ ಇದೆ, ನಂಗೆ ಥೈರಾಯ್ಡ್ ಇದೆ, ಸ್ಕಿನ್ ಡಿಸೀಸ್ ಇದೆ, ಹೇರ್ ಫಾಲ್ಸ್ ಬಂದು, ಮತ್ತೊಂದು ಮೈಂಡಿಗೆ ಹೇಳ್ರಿ. ಯಾವ ಕಣ್ಣುಗಳಿವೆ ನೋಡ್ರಿ ನಿಮ್ದು ಎರಡು. ಎಲ್ಲಾರು ಸ್ವಲ್ಪ ಕಣ್ಗಳು ನೋಡ್ರಿ, ಹಿಂಗವ ನಿಮ್ದು ಕಣ್ಣು ಎಷ್ಟದ ಹೇಳ್ರಿ. ಇಷ್ಟೇ ಇದೆಲ್ಲ 1 ಇಂಚ್ ಅಂತೀವಿ ನಾವು, ನೀವ್ ಎಷ್ಟಂತೀರಿ ಗೊತ್ತಿಲ್ಲ. 1 ಇಂಚಿನ ಕಣ್ಣಿದೆ ನೋಡ್ರಿ. 1,00,000 ಕಲರ್ಸ್ ಗಳು ಗುರುತಿಸುತ್ತೆ ನಮ್ ಕಣ್ಣು. 1,00,000 ಕಲರ್ಸ್. ಆ ಕಣ್ಣು ಇಲ್ದವ್ರಿಗೆ ಹೋಗಿ ಕೇಳ್ರಿ, ಜಗತ್ ಎಷ್ಟು ಸುಂದರ ಇದೆ ಅಂದ್ರೆ ಅವ ಹೇಳ್ತಾನ, ಕತ್ಲೆ ಇದೆ ಜಗತ್. ಏನದ ಜಗತ್? ಅವನ್ ಪಾಲಿಗೆ ಕತ್ಲೆ ಇದೆ, ನಮ್ ಪಾಲಿಗೆ ಇಷ್ಟು ಸುಂದರ ಇದೆ. ಹಾಗಾದ್ರೆ ನಾನ್ ಯಾಕೆ ಹ್ಯಾಪಿ ಆಗಿರ್ಬಾರ್ದು ಹೇಳ್ರಿ ನೀವು? ನಾನಂತೂ ಹಿಂಗೆ ಅನ್ಕೊಂಡಿನು. ನನ್ಗೂ ಯಾರಾದ್ರೂ ಹೇಳಿದ್ರ ಅಂತೀನಿ, ನನ್ನಷ್ಟು ಅದ್ಭುತ ಯಾರ್ದು ಜೀವನ ಇಲ್ಲ. ಪ್ರತಿಯೊಂದನ್ನ ತಗೋರಿ. ಎಷ್ಟೋ ಜನ ಇದ್ದಾರೆ ಕಿಡ್ನಿ ಪ್ರಾಬ್ಲಮ್ ಇದೆ ಅವ್ರಿಗೆ, ಯಾರ್ಯಾರಿಗೋ ಹಾರ್ಟ್ ಸಮಸ್ಯೆ ಇದೆ, ಯಾರ್ಯಾರಿಗೋ ಮತ್ತೊಂದಿದೆ. ಸಣ್ಣ ವಯಸ್ಸಿನಲ್ಲಿ ಹಾಸಿಗೆ ಹಿಡಿದವ್ರು ಅದೆಷ್ಟೋ ಜನ ಇದ್ದಾರೆ. ನಿಮ್ಗೆ ಗೊತ್ತಾ, ನೀವು ಯಾವ ಹುದ್ದೆಯನ್ನ ಇಟ್ಕೊಂಡು ತಲೆ ಕೆಡಿಸ್ಕೊಳತ್ತೀರಿ ನೋಡ್ರಿ, ಜಾಬ್ ಮಾಡ್ತಾ ಡಿಪ್ರೆಷನ್ ದಲ್ಲಿ ಓದೋರು ಇದಾರೆ ನಮ್ಮ ಹತ್ರ. ಯಾವ್ದೋ ಒಂದ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರ, ಅಲ್ಲಿ ಬಾಸ್ ಸರಿ ಇಲ್ಲ ಅಂತ ಇವ್ರು ಡಿಪ್ರೆಷನ್ ದಾಗ ಹೋಗಿರ್ತಾರ. ನಿಮ್ಗೆ ಗೊತ್ತಿರ್ಲಿ, ನೀವು ಬರ್ಕೋರ್ಬೇಕಾದ್ರೆ ರೆಡ್ ಪೆನ್ಲಿಂದು, ನೀವು ಯಾವ ಹುದ್ದೆಯನ್ನ ಬಿಡೋದಕ್ಕೆ ರೆಡಿ ಇದ್ದೀರಿ ನೋಡ್ರಿ, ಅಥವಾ ಮಾಡ್ತಾ ಇದ್ದೀರಿ, ಅಲ್ಲಿ ನೀವೇನಾದ್ರೂ ಸೈಡ್ ಅದ್ರಲ್ಲಿ 1,000 ಜನ ಇದ್ದಾರೆ ಅದನ್ನೇ ಮಾಡೋದಕ್ ರೆಡಿ. ಈ ಸತ್ಯ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿನಿ. ಗೊತ್ತದ? ನೀವ್ ಯಾವ್ದು ನಿಮ್ಗೆ ಬಹಳ ಬೇಸರ ಅನಿಸ್ತಾ ಇದೆ, ಅದು ಆಫೀಸ್ ಸರಿ ಇಲ್ಲ, ಸೆಟ್ಟಿಂಗ್ ಕರೆಕ್ಟ್ ಇಲ್ಲ, ನನ್ ಸ್ಯಾಲ್ರಿ ಕರೆಕ್ಟ್ ಇಲ್ಲ ಅಂತ ನಿಮ್ಗೆ ಏನಾದ್ರೂ ಫೀಲ್ ಇದೆ ಅಂದ್ರ ನೆನ್ಪಿಡ್ರಿ, ನೀವು ಬಿಟ್ಟು ಹೊರಗ್ ಬಂದ್ಮೇಲೆ ಅಲ್ಲಿ ಆ ಪೋಸ್ಟ್, ಆ ವೇಕೆನ್ಸಿ ಮೇಲೆ ಬರೋದಕ್ಕೆ 1,000 ಜನ ತಯಾರಿದ್ದಾರೆ. ಹಾಗಾದ್ರೆ ಪರಮಾತ್ಮ 1,000 ಜನರಿಗಿಂತನೂ ನಿಮ್ಗೆ ಗ್ರೇಟ್ ಆಗಿ ಇಟ್ಟಿದ್ದಾನಲ್ಲ. ಇದನ್ನ ಮೈಂಡಿಗೆ ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡೋದನ್ನ ಕಲೀರಿ. ಮೈಂಡಿಗೆ ಹೇಳ್ರಿ, ಯಾಕೆ ಖುಷಿಯಾಗಿರ್ಬಾರ್ದು. ಅವಾಗ ನಿಮ್ ಮೈಂಡ್ ಏನ್ ಮಾಡುತ್ತೆ ಅಂದ್ರ, ಎಸ್. ಸೊ ಈಗ 3ನೇ ಚಮತ್ಕಾರ ಶುರು ಆಗುತ್ತೆ. ಲಾ ಆಫ್ ಫ್ರೀಕ್ವೆನ್ಸಿ. ಬರ್ಕೋರಿ, ಲಾ ಆಫ್ ಫ್ರೀಕ್ವೆನ್ಸಿ. ಮೊದಲನೇದು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಎಲ್ಲನೂ ವೈಬ್ರೇಷನ್ ನಮ್ ಕಡೆಗೆ ಬರ್ಲಕ್ ಶುರು ಮಾಡ್ತೀವಿ, ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೆ ಯಾವಾಗ್ಲೂ ಸೇಮ್ ಮೈಂಡೆಡ್ ಒಂದೇ ಕಡೆಗೆ ಬರ್ತಾರ. ನಿಮ್ಗೆ ಗೊತ್ತಿರ್ಲಿ, ನೆಗೆಟಿವ್ ಮೈಂಡ್ಗಳು ಎಲ್ಲ ಬಹಳ ಒಳ್ಳೆ ಫ್ರೆಂಡ್ಶಿಪ್ ಅದ ಅವ್ರ ಹತ್ರ. ಅವ್ರವರೆಲ್ಲ ಇಮಾನ್ದಾರಿಯರ, ಕಾಳ್ರ ದೋಸ್ತರು ಇರ್ತಾರೆ. ನಿಮ್ಗೆ ಗೊತ್ತದನಿಲ್ಲ, ನಂಗೆ ಗೊತ್ತಿಲ್ಲ. ಗೊತ್ತದ ಎಲ್ಲರಿಗೂ? ಕಳ್ಳರು ಫ್ರೆಂಡ್ಸ್ ಇರ್ತಾರ, ಮತ್ತೆ ಇಮಾನ್ದಾರಿ ಫ್ರೆಂಡ್ಸ್ ಇರ್ತಾರ. ಎಲ್ಲಿಂದ ಎಷ್ಟು ಕದ್ದಾರ ಒಬ್ರದೊಬ್ರೆಲ್ಲ ಶೇರ್ ಮಾಡ್ತಾರ ಅವ್ರು. ಅವ್ರದ್ದು ಒಗ್ಗಟ್ಟಿದೆ. ನಮ್ದು ಒಳ್ಳೆಯವ್ರದು ಇಲ್ಲ, ನಾವು ಒಬ್ಬೊಬ್ರು ಬಡದಾಡ್ಲತ್ತೀವಿ. ನಮ್ ಹೋರಾಟ ಬಹಳ ದೊಡ್ಡ ಲೆವೆಲ್ದೊಳಗೆ ಮಾಡ್ಕೊಂಡ್ ಬಿಟ್ಟಿವಿ. ಸೊ ಹಾಗಾಗಿ ಯಾವಾಗ್ಲೂ ಮೈಂಡಿಗೆ ಹೇಳ್ರಿ, ನಾನು ಏನನ್ನ ಬಯಸ್ತಾ ಇದ್ದೀನಿ, ನಾನು ಏನನ್ನ ಹೇಳ್ತಾ ಇದ್ದೀನಿ, ಅದೇ ನನ್ ಜೊತೆಗೆ ನಡೆಯುತ್ತೆ. ಬರ್ಕೂರ್ ವರ್ಡ್. ನಾನು ಏನ್ ಬಯಸ್ತಾ ಇದ್ದೀನಿ, ನಾನು ಯಾವ್ದು ಅಪೇಕ್ಷೆ ಪಡ್ತಾ ಇದ್ದೀನಿ, ಮತ್ತೆ ಯಾವ ವರ್ಡ್ಸ್ ಅನ್ನ ನಾನು ಉಪಯೋಗ ಮಾಡ್ತಾ ಇದ್ದೀನಿ, ಬಾಯಿಂದ ನಾನು ಹೇಳ್ತಾ ಇದ್ದೀನಿ, ನನ್ ಜೀವನದಲ್ಲಿ ಅದೇ ನಡೆಯುತ್ತೆ. ಅದಕ್ ಬಿಟ್ಟು ಏನು ನಡೆಯೋದಿಲ್ಲ. ಎಸ್. ಹಾಗಾಗಿ 4 ಬೇಸ್ಗಳನ್ನ ನೆನ್ಪಿಡ್ರಿ. ಒಂದು ಬರುತ್ತೆ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್, ಮತ್ತೆ ಲಾ ಆಫ್ ಎನರ್ಜಿ, ಮತ್ತೆ ಲಾ ಆಫ್ ಫ್ರೀಕ್ವೆನ್ಸಿ. ಈ 4 ಬೇಸ್ಗಳಿವೆ ನೋಡ್ರಿ. ಇದನ್ನ ನೀವು ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತೀರಿ, ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಇದೆ ನೋಡ್ರಿ, ಜಬರ್ದಸ್ತ್ ಆಗಿ ಕೆಲಸ ಮಾಡುತ್ತೆ. ಬಹಳ ಅದ್ಭುತವಾಗಿರುವಂತ ಕಾರ್ಯ ಇದೆ ನೋಡ್ರಿ, ಅದು ಮಾಡುತ್ತೆ. ಹಾಗಾಗಿ ಈಗ ಒಂದು ಆಕ್ಟಿವಿಟಿಯನ್ನ ಮಾಡೋಣ. ಎಲ್ಲರ ಹತ್ರ ಡೈರಿ ಇದೆನಾ? ಎಲ್ಲರ ಹತ್ರ ನನಗೆ ಒಂದ್ಸಲ ಡೈರಿ ತೋರಿಸ್ರಿ. ಹಾ, ಎಲ್ಲ ಸೆಕೆಂಡ್ ಸ್ಕ್ರೀನ್ ಅವರು. ಓಕೆ, ಹಾ, ಡನ್. ಉಷಾ ಅಮ್ಮ, ನೀವು ಡೈರಿ ತೋರಿಸ್ರಿ, ನಿಮ್ ಪೂರ್ತಿ ಬ್ರಹ್ಮಾಂಡ ಕಾಣುತ್ತೆ ಎಲ್ಲರಿಗೂ. ಹಾ, ಎಸ್, ಒಂದ್ಸಲ ಡೈರಿ ತೋರಿಸ್ರಿ, ಮತ್ತೆಲ್ಲರೂ ವಿಡಿಯೋ ಆನ್ ಮಾಡ್ರಿ. ಇವತ್ ನಾನಂತೂ ಊಟ ಮಾಡಂಗಿಲ್ಲ ಅಂತ ಅನ್ಕೊಂಡಿನ, ಆಟ್ ಖುಷಿಯಾಗಿನ. 90% ಜನ ವಿಡಿಯೋ ಆನ್ ಇಟ್ಟಿರಿ. 90%. ಇದು ಫಸ್ಟ್ ಕೋರ್ಸ್ ಇದೆ ನಂದು. 90% ವಿಡಿಯೋ ಆನ್ ಇದೆ. ಅದು ಫ್ರೀ ಸೆಷನ್ ದಲ್ಲಿ. ಇದು ನನ್ನ ಲಾ ಆಫ್ ಅಟ್ರಾಕ್ಷನ್ ಅದಂತ ತಿಳ್ಕೊಂಡಿನ. ನಾನು ಇವತ್ತು ಹೇಳಿನಿ, ವಿಡಿಯೋ ಯಾರ್ದಾರ ಆಫ್ ಇತ್ತು ಅವ್ರಿಗೆ ರಿಮೂವ್ ಮಾಡಿ. ಗೊತ್ತಿಲ್ಲ ನನ್ನ ಎನರ್ಜಿ ಯಾರ್ಯಾರಿಗೋ ಕನೆಕ್ಟ್ ಆಗಿದೆ, ಗಪ್ ಚಿಪ್ ಎಲ್ಲರೂ ವಿಡಿಯೋ ಆನ್ ಇಟ್ಟಿರಿ. ಪ್ರತಿಯೊಂದು ನೆನ್ಪಿಡ್ರಿ,
ನೀವು ಏನನ್ನ ಯೋಚನೆ ಮಾಡ್ತೀರಿ ನೋಡ್ರಿ ಬಾಹ್ಯದಲ್ಲಿ ಅದೇ ಆಗುತ್ತೆ. ಬೀಜ ಇರೋದೇ ಇಲ್ಲೇ. ನೀವ್ ಇಲ್ಲಿ ಏನ್ ಹಾಕ್ತೀರಿ ನೋಡ್ರಿ ಬೆಳೆ ಅದೇ ಬರುತ್ತೆ. ಅದಕ್ ಬಿಟ್ಟು ಏನು ಬರೋದೇ ಇಲ್ಲ. ಅದಕ್ ಬಿಟ್ಟು ಸಾಧ್ಯನೂ ಇಲ್ಲ ಎರಡನೇದ್ ಬರೋದಕ್ಕೆ. ಸೊ ಹಾಗಾಗಿ ಇಲ್ಲಿ ಬರೆಯೋದಕ್ಕೆ ಸ್ವಲ್ಪ ನೀವು ಶುರು ಮಾಡ್ರಿ. ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಏನಾಗುತ್ತೆ ಅಂದ್ರ ಯಾವುದನ್ನ ನಾವು ಯೋಚನೆ ಮಾಡ್ತೀವಿ ಅಂದ್ರೆ ಯಾವ ಥಾಟ್ಸ್ ಅನ್ನ ನಾವು ಕ್ರಿಯೇಟ್ ಮಾಡ್ತೀವಿ ನೋಡ್ರಿ ಅದೇ ನಮ್ ಜೀವನದಲ್ಲಿ ರಿಯಾಲಿಟಿ ಆಗುತ್ತೆ. ಹಾಗಾಗಿ ಇವತ್ ನನ್ಗೆ ಕಷ್ಟ ಇದೆ ಅಂದ್ರ ಕಷ್ಟದ್ದೇ ಥಾಟ್ಸ್ ಗಳನ್ನ ನಾನೇ ಕ್ರಿಯೇಟ್ ಮಾಡೀನಿ. ನಾನು ಏನ್ ಯೋಚನೆ ಮಾಡ್ತೀನಿ ನೋಡ್ರಿ ಅದು ಆಗುತ್ತೆ. ಅದಾದ್ಮೇಲೆ ಯಾವುದನ್ನ ನಾನು ಫೀಲ್ ಮಾಡ್ಕೊಳ್ತೀನಿ ನೋಡ್ರಿ, ಫೀಲಿಂಗ್ ಬಹಳ ಇಂಪಾರ್ಟೆಂಟ್. ಈಗ ಫೀಲಿಂಗ್ ನಲ್ಲಿ ನಾನು ನೋವಿದೆ, ನನಗೆ ದುಃಖ ಇದೆ ಅಂತ ನಾನು ಏನಾದ್ರೂ ಅನ್ಕೊಂಡಿನಿ ಅಂತ ತಿಳ್ಕೊರೆ ಅದು ತಥಾಸ್ತು ಇದೆ. ಥಾಟ್ಸ್ ಪ್ಲಸ್ ಫೀಲಿಂಗ್ಸ್ ಈಸ್ ಈಕ್ವಲ್ ಟು ರಿಸಲ್ಟ್. ನೀವು ಎಂಥ ಥಾಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಮತ್ತೆ ಯಾವ ತರ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಿ. ನಾನು ಬಹಳ ಖುಷಿಯಾಗಿದ್ದೀನಿ ಅಂತ ನೀವು ಫೀಲಿಂಗ್ ಮಾಡ್ಕೊಂಡ್ರೆ ರಿಸಲ್ಟ್ ಫೀಲಿಂಗ್ ಬರುತ್ತೆ, ಗುಡ್ ಫೀಲ್ ಬರುತ್ತೆ. ನೀವೇನಾದ್ರೂ ಬ್ಯಾಡ್ ಫೀಲ್ ಮಾಡ್ಕೊಂಡಿರಿ, ಹಂಗಾಯ್ತು ಹಿಂಗಾಯ್ತು ಅಂತ ಸ್ಟೋರಿಯನ್ನ ಕ್ರಿಯೇಟ್ ಮಾಡಿದಿರಿ ಅಂದ್ರ ನಿಮ್ಗೆ ಅದೇ ರೀತಿ ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಥಾಟ್ಸ್ ಮೇಲೆ ಕೆಲಸ ಮಾಡ್ರಿ. ಈಗ ಆಕ್ಟಿವಿಟಿಯಲ್ಲಿ ಒಂದಿಷ್ಟು ಡೈರಿಯಲ್ಲಿ ಬರೀರಿ. ಈಗ ಸರಿಯಾಗಿ ಕೇಳ್ರಿ ನೋಡ್ರಿ ಎಲ್ಲಾರು, ಒಂದ್ ನಿಮಿಷನೂ ಆ ಕಡೆ ಈ ಕಡೆ ಆಗ್ಬೇಡ್ರ. ಈಗ ನಿಮ್ಮ ಡೈರಿಯಲ್ಲಿ ಏನ್ ಮಾಡ್ರಿ ಅಂದ್ರ ನಿಮ್ ಹತ್ರ ಏನೇನು ಇಲ್ಲ ನೋಡ್ರಿ ಅದ್ರ ಪಟ್ಟಿ ಮಾಡಿ. ಯಾವ್ದ್ಯಾವ್ದು ಇಲ್ಲ ನಿಮ್ಗೆ ಬೇಕಾಗಿತ್ತು ಅದ್ರ ಇಲ್ಲ. ಎಕ್ಸಾಂಪಲ್ ಮನೆ ಇಲ್ಲ ಅಂತ ತಿಳ್ಕೊರಿ, ಅಥವಾ ಹೊಲ ಇಲ್ಲ, ಅಥವಾ ಆರೋಗ್ಯ ಇರ್ಲಿಕ್ಕಿಲ್ಲ, ಒಳ್ಳೆ ರಿಲೇಶನ್ ಇರ್ಲಿಕ್ಕಿಲ್ಲ, ಏನೇನ್ ಇಲ್ಲ ನೋಡ್ರಿ ಅವೆಲ್ಲಾನು ಒಂದು ಪಟ್ಟಿ ಮಾಡ್ರಿ. ಬೇಗ ಬೇಗ ಮಾಡ್ರಿ. ಓನ್ಲಿ 3 minutes ನಲ್ಲಿ ಪಟ್ಟಿ ಆಗ್ಬೇಕು ನನ್ಗೆ. ಮತ್ತೆ ಈ ಹುಡ್ಕದೇನ್ ಬೇಕಾಗಲ್ಲ, ನಿಮ್ಗೆ ಗೊತ್ತೇ ಅವ ಏನಿಲ್ಲ ಅಂತ. ಎಸ್, ಎಸ್. ಸೊ ಏನೇನು ಇಲ್ಲ ನೋಡ್ರಿ ಅದ್ರ ಪಟ್ಟಿ ಬೇಗ ಬೇಗ ಮಾಡ್ರಿ. ಮೇಡಮ್ ಎಷ್ಟ್ ಮಾಡ್ಬೇಕ್ರಿ ಅಂದ್ರಿ, ಈಗ ನಿಮ್ಮಲ್ಲಿ ಏನಿಲ್ಲ ಅಂತ ನನಗೂ ಗೊತ್ತಾಗೋದಿಲ್ಲಲ್ಲ. ಅಂಜಲಿ, ಫಿಲೋಮಿನಮ್ಮ, ಸೌಮ್ಯ, ಗೀತಾ, ಸುಧಾರಾಣಿ, ಗೋಪಾಲಕೃಷ್ಣ, ದೀಪಕ್, ಮೇಘನಾ, ಎಸ್. ಪಟ್ಟಿ ಮುಗೀತಾ? ಮುಗ್ದವ್ರೆಲ್ಲರೂ ಒಂದ್ಸಲ ಎಸ್ ಅಂತೇಳಿ ಟೈಪ್ ಮಾಡ್ರಿ. ಪಟ್ಟಿ ಯಾರ್ಯಾರು ಮಾಡಿದ್ರಿ? ಹಾ, ನಾನು ಚಾಟ್ ಬಾಕ್ಸ್ ಆನ್ ಮಾಡ್ತಾ ಇದ್ದೀನಿ. ಎಲ್ಲಾರು ಒಂದ್ಸಲ ಎಸ್ ಅಂತ ಟೈಪ್ ಮಾಡಿ. ಎಸ್, ಮುಗ್ದವ್ರೆಲ್ಲ. ಏನೇನಿಲ್ಲ ಎಲ್ಲಾರು ಎಸ್. ನೋಡ್ರಿ ಪಾಪ ಇಷ್ಟೆಲ್ಲ ಇಲ್ಲ ನೋಡ್ರಿ ನಿಮ್ ಜೀವನದಲ್ಲಿ. ನಾನ್ ಸುಮ್ನೆ ನಿಮ್ಗೆ ಹೇಳ್ತಾ ಇದ್ದೀನಿ ಹಂಗ ಹಿಂಗ ಅಂತ. ಇಷ್ಟೆಲ್ಲಾನು ಇಲ್ಲ ನಿಮ್ ಹತ್ರ. ಈಗ ಸರಿಯಾಗಿ ಕೇಳ್ರಿ, ಕರೆಕ್ಟ್ ಆಗಿ ಡೈರಿ ಕೆಳಗಿಡ್ರಿ, ಪೆನ್ ಕೆಳಗಿಡ್ರಿ. ಇಷ್ಟೆಲ್ಲಾನು ನಿಮ್ ಹತ್ರ ಯಾಕಿಲ್ಲ ಅಂದ್ರ ಇಲ್ಲಿ ತನಕ ನೀವು ಇಲ್ಲ 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 ಅನ್ನೋ ಮೆಸೇಜ್ ಕೊಟ್ರೆ ಅದಕ್ಕೆ ಇಲ್ಲ. ಸಿಂಪಲ್. ತಿಳಿತಾ ಎಲ್ಲರಿಗೂ? ಈ ಲೀಸ್ಟ್ ಮಾಡಿರುವಂತಹ ಈ ಪಟ್ಟಿ ಮಾಡಿರುವಂತದ್ದು ನಿಮ್ ಹತ್ರ ಯಾಕೆ ಬರ್ಲಿಲ್ಲ ಅಂದ್ರ ನೀವು ಇಲ್ಲ ಅನ್ನುವಂತ ವೈಬ್ರೇಷನ್, ಇಲ್ಲ ಅನ್ನುವಂತ ಫ್ರೀಕ್ವೆನ್ಸಿ, ಇಲ್ಲ ಅನ್ನುವಂತ ಎನರ್ಜಿ, ಇಲ್ಲ ಅನ್ನುವಂತ ಅಟ್ರಾಕ್ಷನ್, ಈ 4 ಎಲ್ಲ ಇದ್ರ ಜೊತೆ ಕನೆಕ್ಟ್ ಮಾಡಿರ ಅದಕ್ಕೆ ನಿಮ್ ಜೀವನದಲ್ಲಿ ಇಲ್ಲದು. ಹಾ, ಗೊತ್ತಾಯ್ತು ಎಲ್ಲರಿಗೂ? ಮೈಂಡ್ ಓಪನ್ ಯಾರ್ದಾಗಿದೆ ಸ್ವಲ್ಪ ಹಿಂಗ್ ಮಾಡ್ರಿ. ಖರೆ ಹೇಳಿರಿ ಮೇಡಮ್, ನಾ ಇಲ್ಲ ಇಲ್ಲಾನೇ ಅಂದಿನ ಅದಕ್ಕೆ ಇಲ್ಲ. ಸೊ ಈಗ ನಾವೇನ್ ಮಾಡೋಣ ಅಂದ್ರ ಅದಕ್ಕೆ ಟರ್ನ್ ಮಾಡೋಣ. ಏನ್ ಮಾಡೋಣ? ಟರ್ನ್ ಮಾಡೋಣ. ಈಗ ನೀವು ಬರೆದಿರುವಂತ ಶಬ್ದ ಇದೆ ನೋಡ್ರಿ, ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಹತ್ರ ಮನೆ ಇಲ್ಲ ಅಂತ ಬರ್ದಿರಿ. ಆ ಇಲ್ಲ ಅನ್ನೋದ್ ಏನ್ ಮಾಡ್ರಿ? ಕಟ್ ಮಾಡ್ರಿ. ನಿಮ್ದೇ ಪೆನ್ ಕಟ್ ಮಾಡ್ರಿ, ಇದೆ ಅಂತ ಬರೀರಿ. ಎಲ್ಲಾನು ಇದೆ ಅಂತ ಮಾಡ್ರಿ. ಯಾವ್ದ್ಯಾವ್ದು ಇಲ್ಲ ಮಾಡಿರಿ ನೋಡ್ರಿ ಅದೆಲ್ಲಾನು ಇದೆ.
ಯಾವ್ದು ಸಿಗ್ಲಿಲ್ಲ, ಆಗ್ಲಿಲ್ಲ, ಹಂಗಾಯ್ತು ಹಿಂಗಾಯ್ತು. ಅದಕ್ಕೆ ಹೇಳ್ತೀನಿ, ನಮ್ದು ಥಾಟ್ಸ್ ಗಳಿರುತ್ತೆ ನೋಡ್ರಿ, ಅದು ವರ್ಕ್ ಮಾಡುತ್ತೆ. ಮತ್ತೆ ಇದು ಲಾ ಆಫ್ ಅಟ್ರಾಕ್ಷನ್ ಇದೆ ನೋಡ್ರಿ, ಇದು ಒಂದ್ ಬಹಳ ದೊಡ್ಡ ಸಮುದ್ರ ಇದೆ. ಆ ಸಮುದ್ರವನ್ನ ನಾನು ಒಂದಿಂದ ಏನೋ ಮಾಡಿ ನಿಮ್ಗೆ ಹೇಳ್ತೀನಿ ಅಂದ್ರೆ ಆಗೋದಿಲ್ಲ. ಆದ್ರೆ ನಾನು ಬೇಸ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ, ನಿಮ್ಗೆ ತಿಳಿತಾ ಇದೆ ಅಂತ ಅನ್ಕೊಂಡಿ. ಇಲ್ಲ ನಮ್ಮೆಲ್ಲ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲಾರಿದ್ದಾರೆ, ಅವ್ರಿಗೆ ಅರ್ಥ ಆಗುತ್ತೆ ಇದು. ಸಿಗೋದಿಲ್ಲ ರಶ್ಮಿ. ನೀವು ಏನಿಲ್ಲ ಅಂತೀರಿ ನೋಡ್ರಿ, ಅದು ಸಿಗೋದಿಲ್ಲ. ಯಾಕಂದ್ರೆ ಬರೋದಕ್ಕೆ ನೀವೇ ಕೊಡ್ಲಿಲ್ಲ, ಅದು ಯಾಕೆ ಬರುತ್ತೆ ಹೇಳ್ರಿ? ನೀವ್ ಒಬ್ರೇ ಇಲ್ಲ. ನನ್ ಲೈಫ್ ನಲ್ಲಿ ಒಂದ್ ಟೈಮ್ ಇತ್ತು, ನನ್ಗೂ ಹಿಂಗೆ ಅನಿಸ್ತಿತ್ತು. ನನ್ಗನಿಸ್ತಿತ್ತು ನಮ್ದೇನ್ ಲೈಫ್ ಅಪ್ಪ, ನಮ್ದೇನ್ ಜೀವನ, ನಮ್ಗೆ ತಾಯಿ ಇಲ್ಲ, ತಂದೆ ಇಲ್ಲ, ನೋಡಿದ್ರ ಅಣ್ಣಿಲ್ಲ, ತಮ್ಮಿಲ್ಲ, ಅಕ್ಕಿಲ್ಲ, ತಂಗಿ ಇಲ್ಲ, ಏನೇನು ಇಲ್ಲ, ಯಾವ್ದು ರಿಲೇಷನ್ಗಳೇ ಇಲ್ಲದಂಗ್ ಬದುಕಿದವ್ರು ನಾವು. ಮುಂದೆ ಬಂದ ಮೇಲೆ ಮದ್ವೆ ಆಯ್ತು, ಏನೇನೋ ಲೈಫ್ ನಲ್ಲಿ ಎಲ್ಲಾ ಸ್ಟ್ರಗಲ್ ಮಾಡಿ ಒಂದ್ ಹಂತಕ್ ಬಂದ್ಮೇಲೆ ಮತ್ತೆ ನಮ್ ಮಗಳು ಅಚಾನಕ್ಕೆ ಡೆತ್ ಆದಳು 11 ವರ್ಷಕ್ಕೆ. ಆ ಮಗಳು ಇಲ್ಲದಂಗ ಈ ಇಲ್ಲಗಳನ್ನ ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನ ವಯಸ್ಸಿನ 35 ವರ್ಷ ಹೋಗ್ಬಿಟ್ಟದ್ ನಂದೇ. ಇವತ್ ನಾನ್ ಟ್ರೈನರ್ ಆಗಿ ಹೇಳ್ತಾ ಇದ್ದೀನಿ, ನನ್ಗೆ ಈಗ್ಲೂ ಬಹಳ ಒಂದೊಂದ್ಸಲ ಬ್ಯಾಡ್ ಫೀಲ್ ಆಗೋದು ಏನ್ಲಿ ಅಂದ್ರ, ಈ ಜ್ಞಾನ ಏನಿತ್ತಲ್ಲ ಒಂದ್ 10-12 ವರ್ಷಕ್ಕೆ ಬರ್ಬೇಕಿತ್ತು ನಮ್ಮಲ್ಲಿ. 10-12 ವರ್ಷಕ್ಕೆ ಏನಾದ್ರೂ ಬರ್ತಿತ್ತಂದ್ರ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. ಬಟ್ ನಮಗ್ ಸಿಗ್ಲಿಲ್ಲ, ವ್ಯವಸ್ಥೆ ಹಂಗೆ ಇತ್ತು ಬಿಡ್ರಿ. ಅದಕ್ಕೆ ನಾನು ಎರಡು ಮಾತಾಡೋದಿಲ್ಲ. ಹಾಗಾಗಿ ಎಲ್ಲಿ ತನಕ ನನ್ಗೆ ಇಲ್ಲ ಅಂತ ಫೀಲ್ ಇತ್ತು ನೋಡ್ರಿ, ಎಲ್ಲರನ್ನ ಕಳ್ಕೋತ ಬಂದಿದ್ದನ. ಯಾವಾಗ ನನ್ಗೆ ಈ ನಿಯಮ ಗೊತ್ತಾದ್ಮೇಲೆ ನಾನ್ ಏನ್ ಮಾಡ್ದ, ಯಾರ್ಯಾರಿಗೆ ನನ್ನ ಹತ್ರ ಅವ್ರು ರಮಾದೇವಿ ಅಂತಿದ್ದಾರೆ, ನನಗ್ ಫೀಲ್ ಆಗುತ್ತೆ ಅವ್ರು ನನ್ನ ತಾಯಿ ವಯಸ್ಸಿನವ್ರ. ಸೊ ನಿಮ್ಮ ರಿಲೇಷನ್ಗಳು ಯಾವುದು ಇಲ್ಲ ನೋಡ್ರಿ, ಇದೇ ಜಗತ್ತಲ್ಲಿ ಅವೈಲೇಬಲ್ ಅದು ಇದೆ. ಅದ್ರ ಪರ್ಯಾಯ ವ್ಯವಸ್ಥೆ ಇದೆ, ಬರ್ಕೊಳ್ಬೇಕಾದ್ರೆ. ಯಾವ್ದು ನನ್ನ ಹತ್ರ ಸ್ಪೆಷಲಿ ರಿಲೇಷನ್ ಬಂದಾಗ ನನ್ನ ಹತ್ರ ಇಲ್ಲ ಅನ್ನೋದು ಒಂದ್ ಪರ್ಯಾಯ ವ್ಯವಸ್ಥೆ ಪರಮಾತ್ಮ ಏನಾದ್ರೂ ಕೊಟ್ಟೆ ಇರ್ತಾನೆ. ನಿಮ್ಗೆ ಗೊತ್ತಾ, ನನ್ ಜೀವನದಲ್ಲಿ ನನ್ ಮಗಳು ಹೋದ್ಮೇಲೆ ನಾನು ಸರ್ಚ್ ಮಾಡಿದ್ ಏನು ಅಂದ್ರೆ, ನಾನೊಂದ್ ತಾಯಿ ಆಗ್ಬೇಕು ಅಂತ ಯೋಚನೆ ಮಾಡಿ. ಅದು ವಿಶ್ವದ ಬೆಸ್ಟ್ ತಾಯಿ ಆಗ್ಬೇಕು, ಈ ಲೋಕದ ನೊಂದವರ ತಾಯಿ, ಬೆಂದವರ ತಾಯಿ, ಏನೋ ಒಂದು ಮಾಡ್ಬೇಕು ಅಂತ ನಿಂತ ಇವತ್ ನನ್ ಬಳಗ ಇಷ್ಟು ದೊಡ್ಡದಾಯ್ತು. ಸುಮಾರು 1.5 ಲಕ್ಷ ಮಕ್ಕಳ ತಾಯಿ ಇದ್ದೀನಿ ಇವತ್ತು. ರೀಸನ್ ಏನು? ಅದು ಅಟ್ರಾಕ್ಟ್ ಮಾಡ್ತ ನನ್ ಮೈಂಡ್. ನಾನು ಯಾವಾಗ ತಾಯಿತನ ಸ್ವೀಕಾರ ಮಾಡ್ದ, ನನ್ನೊಳಗೆ ನಾನು ಬೆಳೆಯೋದಕ್ಕೆ ಶುರು ಮಾಡ್ದ, ನನ್ನೊಳಗೆ ಕ್ಷಮಾಭಾವ ಬಂತು, ನನ್ಗೆ ನಾನ್ ಪರಿವರ್ತನೆ. ನಾನು ಯಾವಾಗ್ಲೂ ಹೇಳ್ತೀನಿ ಅಫರ್ಮೇಶನ್ ಮಾಡೋದು, ಗ್ರಾಟಿಟ್ಯೂಡ್ ಮಾಡೋದು. ನಾನು ಇವತ್ ಹೇಳ್ತೀನಿ, ಇವತ್ ಬಹಳ ದೇವ್ರಿಗೆ ಗ್ರಾಟಿಟ್ಯೂಡ್ ಮಾಡ್ತೀನಿ. 236 ಮೆಂಬರ್ಸಿಗೆ ಇವತ್ ನಾನು ಎದುರಿಗೆ ಕೂಡ್ಸಿ. ಸಕ್ಸಸ್ ಇದೆ ನಂದು. ಮುಂದೆ ಮೇನ್ ಸೆಷನ್ಗೆ ಬರೋರು ಬರ್ತಿರ್ತಾರ, ಹೋಗೋರು ಹೋಗ್ತಿರ್ತಾರ. ಆದ್ರೆ ಇಷ್ಟು ಮಾಡಿ ನೋಡ್ರಿ, ಇದು ಬಹಳ ದೊಡ್ಡ ನನ್ಗೆ ಹ್ಯಾಪಿನೆಸ್ ಇದೆ. ಸೊ ಹಾಗಾಗಿ ಪ್ರತಿ ದಿನಾನು ನೆನ್ಪಿಡ್ರಿ, ಬೆಳಗಾಗಿ ಎದ್ದ ತಕ್ಷಣ ಬರ್ಕೋರಿ, ಬೆಳಗಾಗಿ ಎದ್ದ ತಕ್ಷಣ ಮತ್ತೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ. ಇದು ಎಷ್ಟು ಸಲ ಹೇಳ್ಬೇಕಂದ್ರ ಮಿನಿಮಮ್ 108 ಸಲ ಹೇಳ್ಬೇಕು ನೀವು. ಬರ್ಕೋರಿ ಕರೆಕ್ಟ್ ಆಗಿ. ನೀವು ಕನ್ನಡದೊಳಗೆ ಹೇಳ್ತಿದ್ದೆ ಅಂದ್ರೆ ಕನ್ನಡದೊಳಗೆ ಬಿ ಹೇಳ್ರಿ, ನಾನ್ ಬಹಳ ಖುಷಿಯಾಗಿದ್ದೀನಿ ಅಥವಾ ಸಂತೋಷವಾಗಿದ್ದೀನಿ, ನಾನ್ ಸಂಪೂರ್ಣ ಆರೋಗ್ಯವಾಗಿದ್ದೀನಿ. ಇಲ್ಲಿ ನಮ್ಮ ವಿದ್ಯಾವತಿ ಮೇಡಮ್ ಇದಾರೆ ನೋಡ್ರಿ, ನಮ್ಮಲ್ಲಿ ಜಾಯಿನ್ ಆಗೋಕ್ಕಿಂತ ಮುಂಚೆ ಬಹಳ ಸ್ಟ್ರಗಲ್ ಇತ್ತು ಪಾಪ, ಅವ್ರದ್ದು ಹೆಲ್ತ್ ಇಶ್ಯೂ ಮತ್ತೊಂದ್. ಈಗ ಅವ್ರು ಎಷ್ಟು ದೊಡ್ಡದಾಗ್ಯಾರ ಅಂದ್ರ ಕಾರ್ ತಗೊಂಡಾರ ಮೊನ್ನೆ ಅವ್ರು. ಎಸ್ ಅನನ್ಯ, 1 ನಿಮಿಷ. ಏನಾಗಿ ವೇಟ್. ಎಸ್. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಹೇಳೋದು ಏನು ಅಂದ್ರ, ಎಷ್ಟು ಸಲ ಹೇಳ್ಬೇಕು? 108 ಸಲ ನೀವ್ ಹೇಳ್ಬೇಕು, ನಾನ್ ಹ್ಯಾಪಿ ಆಗಿದ್ದೀನಿ, ನಾನ್ ಹೆಲ್ದಿ ಆಗಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂದ್ರ, 1 ದಿನ 2 ದಿನ 3 ದಿನ 4 ದಿವಸ ನಿಮ್ಮ ಮೈಂಡು ನಿಮಗೆ ಕ್ವಶನ್ ಮಾಡುತ್ತೆ, ನಿಮ್ಗೆ ಅಬ್ಜೆಕ್ಷನ್ ಮಾಡುತ್ತೆ. ನೀವ್ ಹೇಳೋದು ಸತ್ಯ ಇಲ್ಲ ಅಂತ ನಿಮ್ಗೆ ಹೇಳುತ್ತೆ. ರಾತ್ರಿ ಟ್ಯಾಬ್ಲೆಟ್ಸ್ ತಗೊಂಡಿನಿ ಮತ್ತೆ ಹೆಲ್ದಿ ಆಗಿನಿ ನಿಮ್ಗೆಲ್ಲಾನು ಹೇಳುತ್ತೆ. ಹೇಳಿದಾಗ ನೀವೇನ್ ಮಾಡ್ಬೇಕಂದ್ರೆ ಅದಕ್ಕೆ ಉಲ್ಟಾ ಕ್ವಶನ್ ಮಾಡೋದಕ್ಕೆ ಕಲಿಬೇಕು. ಹಂಗಿಲ್ಲ ಅಂತ ಕೇಳ್ಬೇಕು. ಅವಾಗ ನಿಮಗ್ ಬರ್ತಾ 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 ನಿಮ್ಮ ಫೀಲಿಂಗ್ಸ್ ಗಳು, ನಿಮ್ಮ ಥಾಟ್ಸ್ ಗಳು, ನಿಮ್ಮ ಪ್ರತಿಯೊಂದು ವೈಬ್ರೇಷನ್ ಗಳಿವೆ ನೋಡ್ರಿ, ನಿಮ್ಮ ಫ್ರೀಕ್ವೆನ್ಸಿ ಅದು ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ಇದೆಲ್ಲ ರಾತ್ರಿ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಸಮಯ ತಗೊಳುತ್ತೆ. ರೀಸನ್ ಏನು ಅಂದ್ರೆ, ನಮ್ಮ ಪ್ಯಾಟರ್ನ್, ಮೈಂಡ್ ಪ್ಯಾಟರ್ನ್ ಇದೆ ನೋಡ್ರಿ, ಅದು ಈ ಜನ್ಮದಲ್ಲ, ಜನ್ಮಾಂತರದಿಂದ ಇರುವುದು. ಬರ್ಕೋರ್ಬೇಕಾದ್ರೆ ಪಾಸ್ಟ್ ಲೈಫ್ ಲಿಂದಾನೇ ನಮ್ಮ ಥಾಟ್ಸ್ ಗಳು ಕನೆಕ್ಟ್ ಆಗಿರುತ್ತೆ. ಈ ಹಿಂದಿನ ಜನ್ಮದ್ದು ಇದೆ.
ಈ ಜನ್ಮದ್ದು ನಾಭಿ ಚಕ್ರದಲ್ಲಿ ಒಂದಿಷ್ಟು ಗಡ್ಬಡಿದೆ ಅಲ್ಲಿ ಇಲ್ಲಿ. ಹಾಗಾಗಿ ಇದನ್ನ ಸರಿ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಮತ್ತೆ ಇದು ಸ್ಪಿರಿಚುವಲ್ ಅಂತ ಇದೆ ನೋಡ್ರಿ, ಇದು ಸ್ಪಿರಿಚುವಲ್ ಒಂದು ಸೈನ್ಸ್ ಇದೆ, ಇದು ಒಂದು ವಿಜ್ಞಾನ ಇದೆ. ಹಾಗಾಗಿ ಯಾವತ್ತಾದ್ರೂ ನಮಗೂ ಸಮೇತ ರಿಸಲ್ಟ್ ಬಂದೇ ಬರುತ್ತೆ. ನೀವು ಫೋಕಸ್ ಮಾಡ್ರಿ, ಚೆನ್ನಾಗಿ ಅಫರ್ಮೇಶನ್ ಮಾಡ್ರಿ, ಮತ್ತೆ ಯಾವಾಗ್ಲೂ ಹೇಳ್ತೀನಿ ಗ್ರಾಟಿಟ್ಯೂಡ್ ಮೋಡ್ ನಲ್ಲಿ ಇರ್ರಿ. ಬರ್ಕೋರದ್ರ ಹೆಸರು ಗ್ರಾಟಿಟ್ಯೂಡ್ ಮೋಡ್ ಅಂದ್ರ ಧನ್ಯತಾ ಭಾವದೊಂದಿಗೆ ಹೇಳ್ಬೇಕು. 108 ಸಲ ಮಿನಿಮಮ್ 40 ಡೇಸ್ ಹೇಳ್ಬೇಕು ನೋಡ್ರಿ. ಇದು ರವಿ ಸರ್ ಮಿನಿಮಮ್ 40 ದಿನ ಒಂದೇ ಅಫರ್ಮೇಶನ್ ಹೇಳ್ರಿ. ಹೊಸ ವರ್ಷ ಬರೋ ತನಕ ಇವೆರಡು ಪ್ಯಾಟರ್ನ್ ನಿಮ್ ಚೇಂಜ್ ಆಗಿರುತ್ತೆ. ಬೇಕಾದ್ರೆ ನೋಡ್ರಿ, ಇವತ್ತೇ ಶುರು ಮಾಡ್ರಿ. ಹೊಸ ವರ್ಷ ಜನವರಿ 1 ದಿವಸ 2 ಓಕೆ ಆಗಿರುತ್ತೆ. ನೀವು ಹ್ಯಾಪಿನೂ ಆಗಿರ್ತೀರಿ, ಹೆಲ್ದಿನೂ. ಇದು ನಂದು ಓಪನ್ ಚಾಲೆಂಜ್ ಇದೆ. ಮತ್ ಇದು ಪ್ರೊಸೆಸ್ ಅಂತ ಮಾಡಂಗಿಲ್ಲ ನೀವು. ಅಂದ್ರೆ ಮೇಡಮ್ ಹೇಳ್ಯಾರ, ಕೋರ್ಸ್ ತಗೊಂಡಿನಿ, ಟ್ರೈನಿಂಗ್ ತಗೊಂಡಿನಿಲ್ಲ, ಮತ್ ಹೋಗ್ಲಿ ಅವ್ರು ಹೇಳಿದ್ಮೇಲೆ ಮಾಡ್ಬೇಕಲ್ಲ. ಹಿಂಗ್ ಜೀವ್ ಬಾಳ್ ಹೈರಾಣ್ ಮಾಡ್ಕೊಂಡ್ ಮಾಡೋದಿಲ್ಲ, ಫೀಲಿಂಗ್ ಜೊತೆಗ್ ಮಾಡೋದು. ನಾನ್ ಹ್ಯಾಪಿ ಆಗಿದ್ದೀನಿ ಅಂದ್ರೆ ಹ್ಯಾಪಿನೆಸ್ ನಿಮ್ಮಲ್ಲಿ ಕಾಣ್ಬೇಕದು. ಹ್ಯಾಪಿ ಹಾರ್ಮೋನ್ಸ್ ಗಳು ನಿಮ್ ಹತ್ರ ರಿಲೀಸ್ ಆಗ್ಬೇಕು. ಆ ಖುಷಿ ನಿಮ್ ಮುಖದಲ್ಲಿ ಕಾಣ್ಬೇಕು. ನೀವ್ ಹಿಂಗ್ ಕುಂತ ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ, ಮೈಂಡ್ ಹೇಳುತ್ತೆ ಹೋಗ್ ಮಲ್ಕೋ, ನಿದ್ದಿ ಮಾಡಿ, ಹ್ಯಾಪಿನೂ ಇಲ್ಲ ಹೆಲ್ದಿನೂ ಇಲ್ಲ. ಖುಷಿಲಿಂದ ಹೇಳ್ರಿ ಐ ಆಮ್ ಹ್ಯಾಪಿ, ಖುಷಿಲಿಂದ ಹೇಳ್ರಿ ಐ ಆಮ್ ಹೆಲ್ದಿ. ನೀವ್ ಎದ್ದು ಕುಂತೀರಿ, ಎಷ್ಟೋ ಜನಾರ ಎದ್ದು ಕೂಡೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಸಣ್ಣ ವಯಸ್ಸಲ್ಲಿ ಹಾಸಿಗೆ ಹಿಡ್ದವ್ರು ಇದ್ದಾರೆ. ಇದಕ್ಕಿಂತ ಗ್ರೇಟ್ ಏನ್ ಬೇಕು ಹೇಳ್ರಿ? ನಿಮ್ಮ ವಯಸ್ಸಿನವರಿಗೆ ಬಹಳ ಜನರಿಗೆ ನೀವು ಗಮನಿಸ್ರಿ, ಅವ್ರ ಜೀವನ ಯಾವ ರೀತಿ ಎಷ್ಟು ಸಂಘರ್ಷದಿಂದ ಕೂಡಿದೆ ಅಂತ. ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಡ್ಬೇಕಂದ್ರ ಈಗ ಬರ್ಕೋರಿ, ನಾವು ನಮ್ಮದೇ ಜೀವನದ ಶಿಲ್ಪಿಗಳಿದ್ದೀವಿ. ನಮ್ಮ ಜೀವನದ ಆಕ್ಟರ್, ಡೈರೆಕ್ಟರ್ ಪ್ರತಿಯೊಂದು ಸಮೇತ ಬೇರೆ ಯಾರು ಅಲ್ಲ, ಅದು ನಾವೇ ಇದ್ದೀವಿ. ಹಾಗಾಗಿ ನಮ್ಮ ಲೈಫ್ ನ ರಿಮೋಟ್ ಕಂಟ್ರೋಲ್ ಇದೆ ನೋಡ್ರಿ, ಅದು ನಮ್ ಕೈಯಲ್ಲೇ ಇದೆ. ನೀವು ಯಾವ ಚಾನಲ್ ಅನ್ನ ಪ್ರೆಸ್ ಮಾಡ್ತೀರಿ ಅದು ಸಿಗ್ತಾ ಇದೆ ನಿಮ್ಗೆ. ಆಫೀಸ್ ನಾಗ ಹೋಗಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ರೆ ಟೆನ್ಷನ್ ಬಟನ್ ಒತ್ತಿ, ಈಗ ಪೂರಾ ಜಂಗಿ ಕುಸ್ತಿ ನಡಿ, ಮನೆಯಲ್ಲಿ ಟೆನ್ಷನ್, ಆಫೀಸ್ ನಲ್ಲಿ ಟೆನ್ಷನ್. ಪ್ರೆಸ್ ಮಾಡಿದವ್ರು ಯಾರು? ನೀವೇ. ನೀವ್ ಯಾವಾಗ ಸಾಕ್ಷಿಯಾಗಿ ನೋಡೋದಕ್ ಶುರು ಮಾಡ್ತೀರಿ ನೋಡ್ರಿ, ಆಫೀಸ್ ನಲ್ಲಿ ಏನೋ ಒಂದ್ ಸಿಚುವೇಶನ್ ನಡೆದು ಸಾಕ್ಷಿಯಾಗಿ ನೋಡ್ರಿ, ತಲೆ ಯಾಕೆ ಕೆಡ್ಸ್ಕೊತ್ರಿ ನೀವು? ಮೇಡಮ್ ಅವ್ರು ನಮ್ಗೆ ಅಂದಿರ್ತಾರ್ರಿ, ನೀವ್ ಒಬ್ರೇ ಮಾಡ್ತೀರಿ ನಾ ಆಫೀಸ್ದಾಗ ವರ್ಕ್? ನಾವ್ ಒಬ್ರೇ ಇರೋದಿಲ್ಲ, ಬಹಳಷ್ಟು ಜನ ಇದ್ದಿರ್ತಾರ. ಅವ್ರು ಎಲ್ಲರಿಗೂ ಕಾಮನ್, ನಾವು ನಮ್ಮ ಮೈ ಮೇಲೆ ತಗೊಂಡಿರ್ತೀವಿ. ಈಗ ಮುಗೀತ್, ನಮಗೂ ಅದಕ್ಕ ಬಹಳ ಏನಾಗುತ್ತೆ, ಗೊಂದಲ ಆಗೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಬ್ರೇಷನ್ ಮತ್ತು ನಿಮ್ಮ ಫ್ರೀಕ್ವೆನ್ಸಿ ಇದೆ ನೋಡಿ, ದಯವಿಟ್ಟು ಅದ್ರ ಮೇಲೆ ವರ್ಕ್ ಮಾಡ್ರಿ. ಮತ್ತೆ ಯಾವಾಗ್ಲೂ ನೀವು ಅರ್ಥ ಮಾಡ್ಕೋರಿ, ನಮ್ಮನ್ನ ಪರಿವರ್ತನೆ ಮಾಡುವಂತ ಜಗತ್ತಿನ ಏಕೈಕ ಶಕ್ತಿ ಇರೋದು ಕೇವಲ ನಮಗ್ ಮಾತ್ರ ಇದೆ. ಇಲ್ಲ ನನ್ನಂತ ಶ್ರೀದೇವಿ ಹೂಗಾರ್ಗಳು 100 ಅಲ್ಲ 1000 ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಏನೂ ಆಗೋದಿಲ್ಲ. ಹಾಗಾದ್ರೆ ನನ್ ಕೆಲಸ ಏನು ಅಂದ್ರೆ, ನನ್ ಕೆಲಸ ಓನ್ಲಿ ಸಪೋರ್ಟ್ ಮಾಡೋದಿದ್ದೀನಿ. ಒಂದ್ ಸಪೋರ್ಟಿವ್ ಸಿಸ್ಟಮ್ ಇದೆ. ನಿಮ್ಮ ಥಾಟ್ಸ್ ಏನಿವೆ ನೋಡ್ರಿ, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು, ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು, ಯಾವ ರೀತಿ ಅದನ್ನ ನಡೆಸ್ಬೇಕು, ಬೆಳಗ್ಗೆ ಏನ್ ಮಾಡ್ಬೇಕು, ಮಧ್ಯಾಹ್ನ ಏನ್ ಮಾಡ್ಬೇಕು, ಸಂಜೆ ಏನ್ ಮಾಡ್ಬೇಕು, ಇದೆಲ್ಲ ನಾನು ಟೈಮ್ ಟೇಬಲ್ ಹಾಕೊಡ್ಬೋದು. ಅದಕ್ಕೆ ಬೇಕಾಗುವಂತ ಪ್ರೋತ್ಸಾಹ ಮಾಡ್ಬೋದು. ಇಷ್ಟೆಲ್ಲಾನು ನಾನ್ ಮಾಡ್ಬೋದು. ಬಟ್ ನಿಮ್ ಮನೆಗ್ ಬಂದ್ ಮಾಡ್ಲಿಕ್ಕೆ ಆಗುತ್ತೆ ನನ್ಗ? ನೀವು ಪರ್ಸನಲ್ ಕೋಚ್ ಅಂತ ತಗೊಂಡ್ರು ನನಗ ಆಗೋದಿಲ್ಲ ಅದು. ಮೇಡಮ್ ಬರ್ಲಿ ಒಂದ್ 10 ಲಕ್ಷ ರೂಪಾಯಿ ನಾನು ಕೊಡ್ತೀನ್ರಿ, ಒಂದ್ ತಿಂಗಳು ನಾನು ಸುಧಾರಣೆ ಮಾಡ್ರಿ ಅಂದ್ರೆ ಆಗೋದಿಲ್ಲ. ಹಾಗಾಗಿ ಈ ಪರಿವರ್ತನೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರ ನಿಮ್ಮ ಒಳಗಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದಕ್ಕೆ ನಾವ್ ಹೇಳ್ತೀವಿ ಇನ್ನರ್ ಜರ್ನಿ ಅಂತ. ಬರ್ಕೋರಿ, ನಮ್ಮೊಳಗೊಂದು ಪ್ರಯಾಣ. ನನ್ನೊಳಗಿನ ನಾನು ಅಂತೂ ಇದ್ದೀನಿ. ನಿಮ್ಗೆ ಗೊತ್ತಾ, ರಿಯಲ್ ಲೈಫ್ ಇದೆ ನೋಡ್ರಿ, ಅದು ಅನುಭವಿಸ್ತಾನೆ ಇಲ್ಲ ನಾವು. ನಮ್ ಜೀವನ ಎಲ್ಲ ಬರೀ ಅಡ್ಜಸ್ಟ್ಮೆಂಟ್ ಆಗ್ಯಾವ್ ನೋಡ್ರಿ. ಹೊಂದಾಣಿಕೆ ಮಾಡ್ಕೋರಿ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ಇದೆ ನೋಡ್ರಿ, ಅದನ್ನ ದಯವಿಟ್ಟು ತಲೆಗಿನ್ ತೆಗಿರಿ. ನಿಮ್ಮ ಲೈಫ್ ಅನ್ನ ನೀವೇ ಕ್ರಿಯೇಟ್ ಮಾಡುವಂತ ಶಕ್ತಿ ಮತ್ತು ಸಾಮರ್ಥ್ಯ ಇದೆ ನೋಡ್ರಿ, ಅದು ನಿಮ್ ಹತ್ರ ಇದೆ ಅಂತ ಹೇಳಿ ಅನ್ಕೊಂತ. ಸೊ ಇವತ್ತಿನ ಈ ಒಂದು ಕ್ಲಾಸ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತ ಒಂದ್ಸಲ ನಂಗೆ ಟೈಪ್ ಮಾಡ್ರಿ. ಬೇಗ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ.
ಇನ್ನ ಒಂದ್ ಗುಡ್ ನ್ಯೂಸ್ ಏನು ಅಂದ್ರ ಈ ಸೆಷನ್ ನಾಳೆನೂ ಇರುತ್ತೆ ಫ್ರೀನೇ. ಇದು ಖುಷಿಲಿಂದ ಕೊಡುತ್ತಾ ಇರುವಂತ ಎಕ್ಸ್ಟ್ರಾ ಗಿಫ್ಟ್ ನಿಮ್ಗೆ. ಯಾರ್ಯಾರಿಗೆ ಖುಷಿ ಇದೆ ಹೇಳ್ರಿ? ಎಕ್ಸ್ಟ್ರಾ ಗಿಫ್ಟ್. ಬೇಜಾರಾಗ್ತಾ ಇದಿಲ್ಲ, ಅಯ್ಯೋ ಒಂದಿನ ಇತ್ತು 2 ದಿನ ಇರ್ಬೇಕಿತ್ತು. ಸೊ ನಾಳೆನು ಇದು ಏನಾಗುತ್ತೆ ಮುಂದುವರಿಯುತ್ತೆ. ನಾಳೆ ಇನ್ನೂ ಅದ್ಭುತವಾಗಿರುತ್ತೆ. ಆದ್ರೆ ನಾಳೆ ಸೆಷನ್ ನಿಮ್ಗೆ ಯಾರಿಗ್ ಸಿಗುತ್ತೆ ಅಂದ್ರ ಇಲ್ಲಿ ಒಂದು ಲಿಂಕ್ ಬರುತ್ತೆ, ಗೂಗಲ್ ಸೀಟ್ ಬರುತ್ತೆ. ಅದು ಬೇರೆ ಕೋರ್ಸ್ ಇದೆ, ಬಟ್ ನಮ್ಗೆ ಅದು ತಿಳ್ಕೊಳ್ಳೋಕೆ ಬೇಕಾಗುವಂತದ್ದು. ಸೊ ಹಾಗಾಗಿ ಆ ಫಾರ್ಮ್ ಅನ್ನ ಯಾರು ತುಂಬಿರ್ತೀರಿ ನೋಡ್ರಿ, ಅವ್ರಿಗೆ ಮಾತ್ರ ನಾಳೆ ಲಿಂಕ್ ಸಿಗುತ್ತೆ. ನಮ್ಗೂ ಡೈಮಂಡ್ಸ್ ಗಳು ಬೇಕು, ನೆನ್ಪಿಡ್ರಿ. ಹಾ ಇಲ್ಲ ಮುಗಿಲ್ಲ ಅವ್ರದ್ದು ಅಷ್ಟು ಜನ. ಎಸ್, ಈಗ ನೀನು ಕಳಿಸು, ನಾನು ಕ್ಲೋಸ್ ಮಾಡ್ತೀನಿ. ಓಕೆ, ಇಲ್ಲೊಂದು ಹಾ ಇಲ್ಲ ನೀ ಕಳಿಸ್. ಇನ್ನೊಂದ್ಸಲ. ಎಸ್ ಒಂದೇ ನಿಮಿಷ ವೇಟ್ ಮಾಡ್ರಿ, ಮೆಸೇಜ್ ಮಾಡ್ಬೇಡ್ರಿ. ಇಲ್ಲಿ ಒಂದ್ ಲಿಂಕ್ ಬರ್ತಾ ಇದೆ ನಿಮ್ಗೆ. ಹಾ, ಡನ್. ಸೊ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ಬಂದಿದೆ ನೋಡ್ರಿ, ಒಂದು ಫಾರ್ಮ್ ಬಂದಿದೆ. ಆ ಫಾರ್ಮ್ ಅನ್ನ ಓಪನ್ ಮಾಡ್ರಿ, ಅದನ್ನ ಫಿಲ್ ಅಪ್ ಮಾಡ್ರಿ. ಮತ್ತೆ ಅದು ಫಿಲ್ ಅಪ್ ಮಾಡಿದವರಿಗೆ ನಿಮ್ಗೆ ನಾಳೆ ಕೋರ್ಸ್ ಲಿಂಕ್ ಇದೆ ನೋಡ್ರಿ, ಅದು ಸಿಗುತ್ತೆ. ಮತ್ತೆ ಅದ್ ಬಿಟ್ಟು ಬೇರೆ ಬೇರೆ ಎಲ್ಲಾನು ಇದೆ. ನಾಳೆ ಮತ್ತೆ ಸಂಪೂರ್ಣ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಮತ್ತೆ ನಾಳೆ ಮೆಡಿಟೇಷನ್ ಇರುತ್ತೆ. ನಾಳೆ ಒಂದು ಆಕ್ಟಿವಿಟಿನೂ ಇರುತ್ತೆ, ಲಾ ಆಫ್ ಅಟ್ರಾಕ್ಷನ್ ಗೆ ಸಂಬಂಧಪಟ್ಟಿರುವಂತೆ ಒಂದು ಆಕ್ಟಿವಿಟಿ ಇರುತ್ತೆ. ಬಟ್ ಇವತ್ ನೀವೇನ್ ಮಾಡಿದ್ರಿ ನೋಡ್ರಿ, ನನ್ನ ಹತ್ರ ಇಲ್ಲ ಅನ್ನೋದೆಲ್ಲ ಇದೆ ಅಂತ ಮಾಡಿದ್ರಿ ನೋಡ್ರಿ, ಮೈಂಡ್ ಕನ್ಫರ್ಮ್ ಮಾಡ್ರಿ ನನ್ನ ಹತ್ರ ಇದೆ ಅಂತ. ಹಾ, ಎಸ್. ಆಮೇಲೆ ಯಾರಿಗೆ ತುಂಬೋದಕ್ಕೆ ನಿಮ್ಗೆ ಸಮಸ್ಯೆ ಇದೆ ಅಂದ್ರ ನಮ್ಮ ಅನನ್ಯ ನಂಬರ್ ನಿಮ್ ಹತ್ರ ಇರ್ಬೋದು. ಅವಳೇ ನಿಮ್ಗೆ ಲಿಂಕ್ ಹಾಕ್ತಿರ್ತಾಳಲ್ಲ, ನಮ್ಮ ಅನನ್ಯ ಝೂಮ್ ಲಿಂಕ್ ಬಂದಿದೆ ನೋಡ್ರಿ, ಯಾವ ನಂಬರಿಗೆ ಬಂದಿದೆ ನೋಡ್ರಿ, ಅಲ್ಲಿ ನೀವಿಲ್ಲ ನಿಮ್ ಗ್ರೂಪ್ ನಲ್ಲಿ ನಿಮ್ ಹೆಸರು ಮತ್ತೆ ಮೊಬೈಲ್ ನಂಬರ್ ಕಳಿಸಿದ್ರು ನಮ್ ಟೀಮ್ ನವರು ನಿಮ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ತಾರೆ. ಇದು ಕಂಡೀಷನ್ ಇದೆ, ಟರ್ಮ್ಸ್ ಅಂಡ್ ಕಂಡೀಷನ್ ನಲ್ಲಿ. ನಾಳೆ ನನ್ನ ಜೊತೆಗೆ ಮತ್ತೆ ಒಂದ್ ಹೆಜ್ಜೆ ಮುಂದೆ ಇಡಬೇಕು ಅಂದ್ರ ನೀವು ಫಾರ್ಮ್ ಅನ್ನ ಕಂಪ್ಲೀಟ್ ಆಗಿ ತುಂಬಬೇಕು. ಆಮೇಲೆ ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ನಮ್ದೆಲ್ಲಾ ಟೀಮ್ ನವರಿದ್ದಾರೆ, ನಮ್ಮ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ನಿಮ್ಗೆ ಗೊತ್ತಾ, ನಾವ್ ಯಾರ್ಯಾರು ಇಲ್ಲಿ 239 ಮೆಂಬರ್ಸ್ ಇದೆಯೋ, ಸೇಮ್ ಎನರ್ಜಿ, ಈಕ್ವಲ್ ಫ್ರೀಕ್ವೆನ್ಸಿ ಇರೋರ್ ಇದೀವಿ. ಸೊ ಹಾಗಾಗಿ ಬ್ರಹ್ಮಾಂಡ ಇದೆ ನೋಡ್ರಿ, ಅದು ಅನಂತ ಚಮತ್ಕಾರದಿಂದ ತುಂಬಿರುವಂತದ್ದಿದೆ. ಸೊ ಹಾಗಾಗಿ ಆ ಬ್ರಹ್ಮಾಂಡದ ಎನರ್ಜಿಯನ್ನ ಯಾವ ರೀತಿ ನಾವು ಕ್ಯಾಚ್ ಮಾಡ್ಕೊಳ್ಬೇಕು, ಬ್ರಹ್ಮಾಂಡವನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಬ್ರಹ್ಮಾಂಡಕ್ಕೂ ಮತ್ತು ನನ್ನ ರಿಲೇಷನ್, ಆ 2 ರಿಲೇಷನ್ ಅನ್ನ ಯಾವ ರೀತಿ ನಾನು ಬಾಂಡಿಂಗ್ ಮಾಡ್ಬೇಕು ಅನ್ನೋದಿದೆ ನೋಡ್ರಿ, ನಾಳೆ ಸೆಷನ್ ನಲ್ಲಿ ನಾನು ಹೇಳ್ತೀನಿ. ಬಹಳ ಅದ್ಭುತವಾಗಿರುವಂತ ಸೆಷನ್ ನಡೆಯುತ್ತೆ. ಮತ್ತೆ ಸೇಮ್ ಟೈಮಿಗೆ ಇರುತ್ತೆ, 7 ರಿಂದ 8 ಗಂಟೆ ತನ ಇರುತ್ತೆ. ಓಕೆನಾ? ಎಲ್ಲರೂ ಖುಷಿಯಾಗಿದ್ದೀರಿ? ಹಾ, ಯಾವಾಗ್ಲೂ ಖುಷಿಯಾಗಿದೆ. ನಿಮ್ಗೆ ಹೇಳ್ತೀನಿ ನೋಡ್ರಿ, ನನ್ನ ಪ್ರಕಾರ ನಮ್ಮ ಜೀವನದ ಅತ್ಯಂತ ಉತ್ತಮವಾದ ಆಭರಣ, ಬಹಳ ಕಾಸ್ಟ್ಲಿ ಆಭರಣ ಅಂತ ಯಾವ್ದಾದ್ರೂ ಇದ್ರೆ ಸ್ಮೈಲ್. ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ ನೋಡ್ರಿ. ಬಂಗಾರಕ್ಕೆ ಬೆಲೆ ಕಟ್ಬೋದು, ಬೆಳ್ಳಿ ಕಟ್ಬೋದು, ಡೈಮಂಡ್ ಕಟ್ಬೋದು, ಪ್ಲಾಟಿನಂ ಕಟ್ಬೋದು, ಆದ್ರೆ ಸ್ಮೈಲಿ ಕಟ್ಲಿಕ್ಕೆ ಆಗುತ್ತೇನು? ಇಲ್ಲ. ಸೊ ಹಾಗಾಗಿ ಒಂದು ಮಾತು ಬರುತ್ತೆ ನೋಡ್ರಿ, ಗೋಧನ ಗಜಧನ ಬಾಜಿಧನ ಅವ್ರ ರತನ ಧನ ಖಾನ್, ಜಬ್ ಆವತ್ ಸಂತೋಷಧನ ಸಬಧನ ದುರಿ ಸಮಾನ. ಹಾಗಾಗಿ ಖುಷಿ ಅನ್ನುವಂತ ಧನ, ನಗು ಅನ್ನುವಂತ ಸಂಪತ್ತಿದೆ ನೋಡ್ರಿ, ಅದರಷ್ಟು ಅದ್ಭುತ ಎಲ್ಲೂ ಇಲ್ಲ. ಹಾಗಾಗಿ ಯಾವಾಗ್ಲೂ ಖುಷಿಯಾಗಿರ್ರಿ, ಯಾವಾಗ್ಲೂ ನಗ್ತಾ ಇರ್ರಿ. ನಿಮ್ಗೆ ಹೇಳ್ತೀನಿ, ದುಃಖ ಪಡೋದಕ್ಕೆ 1000 ಕಾರಣ ಇರ್ಬೋದು, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ನಾನೇ ನಿಮ್ ಮನೆಗ್ ಬಂದು ನಿಮ್ ಸಂಘರ್ಷವನ್ನ ನನ್ ಕಣ್ಣಿಲ್ ನೋಡಿಲ್ಲ, ಆದ್ರೆ ಅಂದಾಜು ನಿಮ್ಗೆ ಹೇಳ್ತೀನಿ ನಾನು, ನಮ್ಮ ಮಧ್ಯಮ ವರ್ಗದವ್ರ ಜೀವನ ಸ್ವಲ್ಪ ಸಂಘರ್ಷ ಇರುತ್ತೆ. ಆದ್ರೆ ಒಂದು ನಿಮ್ಗೆ ಅರ್ಥ ಮಾಡಿಸುವಂತದ್ದು ಯಾವ ಪ್ರಯತ್ನವನ್ನ ಮಾಡ್ತೀನಿ ಅಂದ್ರ, ಅದು ಏನಿದೆ ನೋಡ್ರಿ, ಆ ಏನ್ ಇದೆ ಅನ್ನೋ ತೆಗ್ದಾಕ ಎಲ್ಲಾನು ಇದೆ ಅಂತ ನೀವು ಫೀಲ್ ಮಾಡ್ಕೊಳಕ್ ಶುರು ಮಾಡಿ. ಯಾವ್ದಿಲ್ಲ ಅಂತ ಇದೆ ನೋಡ್ರಿ, ಒಂದ್ ಪರ್ಯಾಯ ವ್ಯವಸ್ಥೆ ಇದೆ, ಸರ್ಚ್ ಮಾಡ್ರಿ, ಅವಾಗ ಸಿಗುತ್ತೆ. ಜೀವನ ಇದೆ ನೋಡ್ರಿ, ಬಹಳ ಅದ್ಭುತ ಇದೆ. ನಿಮ್ಗೆ ಗೊತ್ತಾ, ನೀವು ಯಾರ್ಯಾರು ಇಲ್ಲಿ ಚೊಚ್ಚಿಲ್ ಮಕ್ಕಳಿದ್ರಿ? ಚೊಚ್ಚಿಲ್ ಮಕ್ಕಳು ಅಂದ್ರೆ ಬೀದರ್ ಕಡೆ ಮೊದಲ ಮಗು ಯಾರ್ಯಾರಿದ್ರಿ? ಇಲ್ಲಿ ರಮಾದೇವಿ ಅಮ್ಮ ಇದ್ದಾರೆ ಮೊದಲನೇ ಸ್ಕ್ರೀನ್ ಮೇಲೆ, ಸೆಕೆಂಡ್ ಸ್ಕ್ರೀನ್ ಮೇಲೆ. ಹಾ, ಯಾರ್ಯಾರು ಚೊಚ್ಚಿಲ್ ಫಸ್ಟ್ ಹುಟ್ಟಿದವ್ರು? ನಮ್ಮ ಸುಪ್ರಿಯಾ ಮೇಡಮ್ ಇದ್ದಾರೆ, ನೇತ್ರ ಅವ್ರು ಇದ್ದಾರೆ, ಸುಜಾತ ಇದ್ದಾರೆ. ಮತ್ ಸೆಕೆಂಡ್ ಸ್ಕ್ರೀನ್ ಮೇಲೆ ಈ ಕಡೆ ಮಹಾಲಕ್ಷ್ಮಿ ಇದ್ದಾರೆ, ಪದ್ಮಜ ಇದ್ದಾರೆ. ಹಾ, ಈಗ ಬರ್ಕೋರಿ. ನಾವ್ ಯಾರ್ಯಾರು ನಮ್ ತಾಯಿಯ ಮೊದಲ ಮಗು ಇದ್ದೇವ್ ನೋಡ್ರಿ, ನಾವೆಲ್ಲ ಡ್ರೀಮ್ ಇದ್ದೇವ್, ನಮ್ ತಾಯಿಯ ಕನಸಿನ ಕೂಸಿದ್ದೀವಿ. ಪ್ರೋಗ್ರಾಮ್ಗಳಾಗ್ಯಾವ ಭೂಮಿಗೆ ಬರಕ್ಕಿಂತ ಮುಂಚೆ ನಮ್ದೆಲ್ಲ. ಎಷ್ಟು ಗ್ರೇಟ್ ಇದೀವಿ ಮೊದಲು ಹುಟ್ಟಿದವ್ರು ಹೇಳ್ರಿ. ಮತ್ ಬಂದ್ ಅಳ್ಳತೀವ, ಹಿಂಗಾಯ್ತು ಹಂಗಾಯ್ತು, ಈಗ ಬಿಟ್ಟು ಹಾಕ್ರಿ ಅಂತೀನ.
ಜೀವನ ಬಹಳ ಬಹಳ ಸುಮಧುರ ಇದೆ. ನಮ್ ತಂದೆ ತಾಯಿ ಗಾಡ್ ಗಿಫ್ಟ್, ನಮ್ ಗಿಫ್ಟ್ ಕೊಟ್ಟಿದ್ ಯಾವ್ದು ನಮ್ ಜೀವನ ಇದೆ. ಇದೇನ್ ಕಣ್ಣೀರ್ ಹಾಕೋದಕ್ಕೆ ಟೆನ್ಷನ್ ಮಾಡ್ಕೊಳಕ್ ಬಂದಿರೇನ ಜೀವನದಾಗ? ಖುಷಿ ಪಡೋದಕ್ ಬಂದೀವಿ. ಅದು ಇದ್ದಿದ್ದು ಇರೋದೇ. ನೀವ್ ಹೆಂಗಿದ್ರು ಜೀವನ ಇದೆ ನೋಡ್ರಿ, ಅದು ನಡೀತಾನೆ ಇರುತ್ತೆ. ಆದ್ರೆ ನೀವು ಮಾತ್ರ ಯಾವಾಗ್ಲೂ ಖುಷಿಯಾಗಿರ್ರಿ, ನಗ್ನಾಗ್ತಾ ಇರ್ರಿ. ಆ ಪರಮಾತ್ಮ ಯಾವಾಗ್ಲೂ ನಿಮ್ ಜೊತೆಗಿರ್ತಾನಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ನಾನು ವಿರಾಮವನ್ನ ಸಲ್ಲಿಸ್ತೀನಿ. ನಾಳೆ ಮತ್ತೆ ಇದು ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಟಾಪಿಕ್ ಚೇಂಜ್ ಮಾಡಿದ್ರೆ ಮತ್ತೆ ನಂಗೆ 30 ಮಿನಿಟ್ಸ್ ತಗೊಳುತ್ತೆ. ಹಾಗಾಗಿ ಇದಕ್ಕೆ ನಾವು ಇಲ್ಲೇ ವಿರಾಮವನ್ನ ಸಲ್ಲಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ. ಧನ್ಯವಾದ. ಥ್ಯಾಂಕ್ ಯು. ಬಾಯ್.